ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಮಯಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವರ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ಓಂ ಅಥಾತೋರ್ಮ ಜಿಜ್ಞಾಸ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಹರಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ವೇ ವಂದೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮವ್ಯಯಂ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣಗಳನ್ನು ಸೃಷ್ಟಿ ಮಾಡಿದ್ದು ನಾನೇ. ಮಾಡೋದಕ್ಕೇನು ಬೇಸಿಸ್ಸು ಅಂದರೆ ಗುಣಕರ್ಮ ವಿಭಾಗಶಃ, ಸ್ವರೂಪದ ಗುಣಗಳು, ಬಾಹ್ಯ ಗುಣಗಳು, ಮೂಲತಃ ಸ್ವರೂಪ ಗುಣಗಳು, ಸ್ವರೂಪದ ಕರ್ಮಾಚರಣೆ ಮಾಡೋ ಯೋಗ್ಯತೆ, ಅದಕ್ಕೆ ಅನುಗುಣವಾಗಿ ಸೃಷ್ಟಿ ಮಾಡಿದ್ದೇನೆ. ಯಾರ್ಯಾರನ್ನು ಯಾವ್ಯಾವ ಕೆಲಸಕ್ಕೆ ಒಪ್ಪಿಸ್ಬೇಕು ಅಂಥೇಳಿ ಅವ್ರ ಯೋಗ್ಯತೆಯನ್ನು ತಿಳಿದವನಿಗೆ ಹೇಗೆ ಗೊತ್ತಿರುತ್ತೋ ಹಾಗೆ ಪರಮಾತ್ಮ ಅನಂತ ದೇವರ ಯೋಗ್ಯತೆಯನ್ನು ಪರಿಪೂರ್ಣ ಬಲ್ಲವನಾದ್ದರಿಂದ ಅದಕ್ಕೆ ತಕ್ಕಂತೆ ಹುಟ್ಟಿಸಿದ್ದಾನೆ. ಅದರಲ್ಲಿ ಮೇಲೂ ಕೇಳೋ ಎಂಬ ಪ್ರಶ್ನೆ ಕೆಲಸ ಮುಖ್ಯ ಹೊರತು ಏನು ಮುಖ್ಯ ಅಲ್ಲ. ಹೆಚ್ಚೆಚ್ಚು ಅವಕಾಶ ಇದ್ದ ಯೋಗ್ಯತೆ ಜಾಸ್ತಿ ಅಂತ ಅರ್ಥ ಅಷ್ಟೇ ಹೊರತು ನಿಂದೆಗೆ ಅವಕಾಶ ಇಲ್ಲ. ಅದರಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ. ನಾನು ಮಾಡಿದವನು ನಾನು, ಆದರೆ ಅಕರ್ತಾರಂ ನಾನು ಅಕರ್ತಾರ ಮಾಡಿದವನೂ ಅಲ್ಲ. ಸ್ವರೂಪದ್ದು ಮಾಡಿಲ್ಲ, ಬಾಹ್ಯದ್ದು ಮಾಡಿದ್ದೇನೆ, ಯೋಗ್ಯತೆ ತಕ್ಕಂತೆ ಮಾಡಿದ್ದೇನೆ. ಅದೆಂಥದ್ದಿದು ಅವ್ಯಯಂ ಅಂತೇಳಿ. ನಾನು ಯಾರು? ಅವ್ಯಯ. ನಾನು ಅವ್ಯಯ ಪುರುಷ ಸಾಕ್ಷಿ ವಿಷ್ಣು ಸಹಸ್ರನಾಮದಲ್ಲೇ ಬಂದಿದೆ. ನಾನು ಅವ್ಯಯ, ವೃದ್ಧಿ ಹ್ರಾಸರಹಿತನಾದವನು. ಯಾತಕ್ಕೆ ಈ ಮಾತು ಹೇಳಿದ ಅಂದರೆ ಇದನ್ನು ನನಗೇನು ಪ್ರಯೋಜನ ಇಲ್ಲ ಅಂತ ಹೇಳೋದಕ್ಕೋಸ್ಕರ. ನೀವು ಮಾಡೋದ್ರಿಂದ ವೃದ್ಧಿ ಇಲ್ಲ, ಬಿಟ್ಟರೆ ನಾಶವೂ ಇಲ್ಲ. ಅಂದರೆ ಇದೇನು ಕೆಲವು ಬೈಂಡಿಂಗ್ ಇದೆ. ಕೆಲಸ ಮಾಡೋಕ್ಕಾದ್ರೆ ಮಾಡಿದರೆ ಪ್ರಯೋಜನ ಇದೆ, ಬಿಟ್ಟರೆ ಶಿಕ್ಷೆ ಇದೆ. ನನಗೆ ಇದೇನೂ ಇಲ್ಲ. ವೃದ್ಧಿ ಹ್ರಾಸರಹಿತಂ ಅಂತ ಅರ್ಥ. ವ್ಯಯ ಅಂದರೆ ಹ್ರಾಸ, ಆ ಅಂದರೆ ಇಲ್ಲ, ಹ್ರಾಸ ಇಲ್ಲ. ಅದೇ ರೀತಿ ವೃದ್ಧಿನೂ ಇಲ್ಲ. ಮೊದಲು ಯಾಕೆ ಹ್ರಾಸ ಇಲ್ಲ ಅಂತ ಹೇಳ್ತಾರೆ ಅಂದರೆ ಮೈನಸ್ ಪಾಯಿಂಟ್ ಭಾರಿ ಇಂಪಾರ್ಟೆಂಟು, ಪ್ಲಸ್ ಪಾಯಿಂಟ್ ನೆಕ್ಸ್ಟ್. ಅದು ಆದ್ದರಿಂದ ಮೊದಲು ದೋಷ ಇಲ್ಲ ಅಂಥೇಳಿ ಆಮೇಲೆ ಗುಣ ಹೇಳಬೇಕು ಯಾವಾಗ. ವೃದ್ಧಿರಾಸಗಳು ನನಗೇನು ಅದನ್ನು ಅಫೆಕ್ಟ್ ಆಗೋದಿಲ್ಲ ಅಂತ, ನೋ ಚೇಂಜ್. ಅದು ಮಾಡ್ಕೋಬೋದು. ಮುಖ್ಯವಾಗಿ ಇದಕ್ಕೆ ಮಾಡ್ಕೋಬೇಕು, ಮುಖ್ಯವಾಗಿ ತನಗೆ ಮಾಡ್ಕೋಬೇಕು. ದೇವ್ರ ಪ್ರಯೋಜನ ಇಲ್ಲ ಅನ್ನೋದು ಮೊದಲನೇ ಅಂಶ. ಎರಡನೇ ಅಂಶ ಇದೆಲ್ಲ ಇವತ್ತಿನ ನಿನ್ನಿಂದಲ್ಲ, ಎಂದಿಂದ ಇದೆ. ಇದು ಅನಾದಿ ಕಾಲದ ಇದ್ದೇ ಇದೆ, ಸ್ವರೂಪದಲ್ಲೇ ಇರೋದ್ರಿಂದಾಗಿದೆ. ಇದು ಹೊಸತೇನೂ ಅಲ್ಲ ಅಂಥೇಳಿ ಪುರುಷರು. ಹೌದು ಚಾತುರ್ವರ್ಣ ಇದ್ದೇ ಇದೆ. ಮೋಕ್ಷದಲ್ಲೂ ಚಾತುರ್ವರ್ಣ ಇದೆ. ಅಲ್ಲೂ ಋಷಿಮುನಿ ಎಲ್ಲ ಇವರ ಋಷಿ ತನಕಾದಿಗಳು ಹಾಗೆ ಮುಕ್ತರಾಗ್ತಾರೆ. ಋಷಿಗಳು ಹಾಗೇ ಇರ್ತಾರೆ ಅವರೆಲ್ಲ. ಅಲ್ಲೂ ಕಡೆ ವಿಭಾಗ ಹೇಗಿದೆಯೋ ಹಾಗೇ ಇರುತ್ತೆ. ಏನಾಯ್ತು ಅದರಿಂದ? ರಿಟೈರ್ ಆದಮೇಲೆ ಇದೆಲ್ಲ ಮುಂದೆ ಏನಾಯಿತು? ರಿಟೈರ್ ಆಗಿ ಏನಾಗಿದ್ದರೂ ಅದು ರಿಟೈರ್ ಆಗ್ತಾರೆ ಹೊರತು ಇನ್ನೇನೂ ಆಗಿಬಿಡೋದಿಲ್ಲ ಅವರು. ಅದು ಸಹಜ. ಆದ್ದರಿಂದ ಸ್ವರೂಪದಲ್ಲೇ ವರ್ಣಗಳಿದೆ, ಸ್ವರೂಪದಲ್ಲೂ ಆಶ್ರಮ ಇದೆ. ಅಲ್ಲೆಲ್ಲ ದೇಹದ ಉಪಾಧಿ ಇದ್ದರೆ ಅಲ್ಲಿ ಸಹಜವಾಗಿದೆ. ಸಹಜವಾಗಿರೋದರಿಂದ ಅದಕ್ಕೆ ದೋಷದ ಪ್ರಸಕ್ತಿ ಇಲ್ಲ. ಗೊತ್ತಾಯ್ತಾ? ಅಲ್ಲಿ ಇವರಿಲ್ಲ, ದೋಷಗಳಿಲ್ಲ. ಅದು ಇಂಪಾರ್ಟೆಂಟ್. ಯಾವ ದೋಷ ಏನು ಹೇಳ್ತೇವಲ್ಲ ಅದಿಲ್ಲ, ಅಲ್ಲಿಲ್ಲ. ಅಷ್ಟೇ ಹೊತ್ತು ಇಲ್ಲಿ ಯೋಗ್ಯರಿಗೂ ಇರಬಹುದು. ಯಾವುದೋ ತ್ರಿವಕ್ರೆ ಶಾಪದಿಂದ ಕಾರಣಾಂತರದಿಂದ ಹಾಗಾಗಿದ್ಲು.
ಜಾಂಬವಂತನ ವಯಸ್ಸಾಗಿದ್ದು ಹಾಗಿದ್ದ, ಮೋಕ್ಷದಲ್ಲಿ ಅದಿಲ್ಲ. ಆದ್ದರಿಂದ ಅದನ್ನು ಹೇಳಬೇಕು. ಎಲ್ಲ ರೋಗಿಗಳು ಇರ್ತಾರೆ, ಇವರು ಇರ್ತಾರೆ, ಒಂದು ಮೋಕ್ಷಕ್ಕೆ ಡಿಫರೆನ್ಸೇ ಇಲ್ಲ. ಅದೆಲ್ಲ ದೋಷದಿಂದ ತೆಗೆದುಹಾಕಿಬಿಟ್ಟು ಗುಣ ಇರೋದೇನಿದೆ ಅದೆಲ್ಲ ವೈಕುಂಠದಲ್ಲಿದೆ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಇದು ಹೇಳಿದ್ರಿಂದ ಆಕ್ಷೇಪ ಉತ್ತರ. ಗುಣಕರ್ಮ ವಿಭಾಗಶಃ ಮಾಡಿದ್ಮೇಲೆ ಆಕ್ಷೇಪಣೆಗೆ ಅವಕಾಶ ಇಲ್ಲ. ಬರೀ ನಾನು ಮಾಡಿದ್ದೆ ಅಂತ ಅಷ್ಟು ಹೇಳಿದ್ರೆ ಏನಾಗೋದು? ನೀನು ಪಕ್ಷಪಾತಿ ಆಗಿದ್ದರೆ ಯಾರು ಇವ್ರನ್ನ ಯಾಕೆ ಮಾಡಿದೆ ಅವ್ರನ್ನ ಯಾಕೆ ಮಾಡಿದ್ರೆ ಗುಣಕರ್ಮ ವಿಭಾಗಶಃ ಮಾಡೋದ್ರಿಂದ ಸಮಸ್ಯೆನೇ ಇಲ್ಲ. ಏನೇ ಹಾಂ ದೋಷ ಅದು ಗುಣ ಅದು. ದಡ್ಡ ಅಂತ ಇದು ಹೇಗಾಗ್ತದೆ ಗುಣ ಅದು ಆ್ಯಕ್ಚುಲಿ ತಾರತಮ್ಯ ಅಂಬೋದು. ಕೆಲವೊಂದೇ ಒಪ್ಪೋದಿಲ್ಲವೇ ಅದು ಸಾಧ್ಯ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಅದು ಲಿಮಿಟೇಷನ್ ಅದು ಗೊತ್ತಾಯ್ತಾ. ಅದು ಗುಣನೇ ಹೊರತು ಮೊದಲು ಹೇಳ್ಕೊಂಡು ಸರಿ ಹಾಗಿದ್ದಾರೆ ಏನು ಮಾಡ್ತೀವಿ ಹೇಳು ಅಂತ ಹೇಳ್ತಾರೆ. ಆ ರೀತಿ ತಾರತಮ್ಯ ಭೇದ ಎಂಬುದೊತ್ತೂ ದೊಡ್ಡ ಗುಣ, ಅದೇನು ಯೋಚನೆ ಮಾಡಾಗೆ ಇಲ್ಲ. ದೇವರ ಭೇದ ಇದೆ ಎಂಬುದು ಎಷ್ಟದರಿಂದ ಬಿಂಬ ಪ್ರತಿಬಿಂಬ ಭಾವ ಪ್ರೂವ್ ಆಯ್ತು ಅಷ್ಟೇ ಹೊರತು ಆದರೆ ಯಾವ ನಷ್ಟವೂ ಇಲ್ಲ. ಸಾಧನೆ ಭಾರಿ ಅನುಕೂಲ ಆಗುತ್ತೆ. ಅದರಿಂದ ಸ್ವರೂಪ ಹಾಗಿದ್ದಾಗ ಅದ್ರ ಬಗ್ಗೆ ಯೋಚನೆ ತಸ್ಮಾತ್ ಅಪರಿಹಾರ್ಯಾರ್ಥೆ ನತ್ವಂ ಯೋಚಿತು ಬರೋದು. ಅದ್ರ ಬಗ್ಗೆ ತಲೆಗೆಡಿಸೋಳಕ್ಕೆ ಹೋಗಬಾರ್ದು. ನಮಾಂ ಕರ್ಮಾಣಿ ಲಿಂಪ ಮತ್ತೆ ಹೇಳ್ತಾರೆ ಭಾಷ್ಯ. ಅಹಮೇವ ಹಿ ಕರ್ತಾ ಇತ್ಯಾಹ ಚಾತುರ್ವರ್ಣ್ಯಮಿತಿ ಚತುರ್ವರ್ಣ ಸಮುದಾಯ ಸಾತ್ವಿಕೋ ಬ್ರಾಹ್ಮಣ. ಅದು ಬ್ರಾಹ್ಮಣ ದೇಹದಲ್ಲಿ ಸಾತ್ವಿಕತೆ ಇದನ್ನು ಏನರ್ಥ ಅಂದರೆ ಸಾತ್ವಿಕತೆಯ ಗುಣ ಎಂಬುದು ಜ್ಞಾನ ಕಾರ್ಯಕ್ಕೆ ಬಹಳ ಅನುಕೂಲ. ಅದು ಹೇಳಿದ್ರೆ ಇಂಪೋರ್ಟೆಡ್ ಕಾರ್ ಅಂದರೆ ಒಳ್ಳೆ ರೋಡಲ್ಲಿ ಫಸ್ಟ್ ಕ್ಲಾಸ್ ಹೋಗು, ಟ್ರ್ಯಾಕ್ಟ್ರಿನಲ್ಲಿ ಹೊಲಕ್ಕೆ ಬರೋಲ್ಲ. ಅದು ಎಲ್ಲ ಚೆನ್ನಾಗಿದೆ. ಅದು ಇಮಳಿಗೂ ಬರುತ್ತೆ ಪಾಪ, ಅದು ಕೆಪಾಸಿಟಿನೇ ಅದಕ್ಕಿಲ್ಲ. ಅದಕ್ಕೆ ಅದು ದೋಷನೇ. ಅದಕ್ಕೆ ಬ್ರಾಹ್ಮಣ ದೇಹ ಅಂದರೆ ಹಾಗೆ. ಬಟ್ ಅದಲ್ಲಿ ಲೋಡ್ ಗೀಡ್ ಮಾಡೋಕ್ಕೆ ಬರಲ್ಲ. ಅದರಲ್ಲ ಬ್ರಾಹ್ಮಣರಿಗೆಲ್ಲ ಇದೆಲ್ಲ ಮಾಡೋಕ್ಕೆ ಬರೋಲ್ಲ, ಬಾಹುಬಲ ಇರೋದಿಲ್ಲ. ಅದರಿಂದಾಗಿದೆ ಅದನ್ನು ಮಿನಿಮಮ್ ಮಾಡ್ತಾರೆ. ಇದು ಜ್ಞಾನಬಲ ಜಾಸ್ತಿ. ಯಾವಾಗ ರಾಜಗುಣ ಬರುತ್ತೆ ಆಗ ಇದು ಜಾಸ್ತಿ ಆಗುತ್ತೆ, ಬಾಹುಬಲ ಜಾಸ್ತಿ. ರಜಗುಣ ಬಂದ ತಕ್ಷಣ ಬಾಹುಬಲ ಬರುತ್ತೆ. ಕ್ಷತ್ರಿಯರಲ್ಲಿ ಏನಿದೆ ಆಗ ಸಾತ್ವಿಕ ಕ್ಲಬ್ ಬಿಡುತ್ತೆ, ರಾಜಸ ಕ್ಷತ್ರಿಯ ಆಗಿಬಿಡ್ತಾರೆ. ರಾಜಸ ತಾಮಸೋ ವೈಶ್ಯ. ಇವ್ರಿಗೆ ಜ್ಞಾನದ ಅವಕಾಶ ಸ್ವಲ್ಪ ಕಡಿಮೆ ಆಯಿತು ರಾಜಸ ಬಂದಿದ್ದರಿಂದ. ಇದು ಸಾತ್ವಿಕಾಂಶ ಅಲ್ಲಿ ಇನ್ನೂ ಕಡಿಮೆ ಆಯಿತು ಇವರಿಗೆ. ತಾಮಸ ಶೂದ್ರನಾದ್ದರಿಂದ ದೇಹದೊಳಗೆ ಇನ್ನೂ ಕಡಿಮೆ ಆಯಿತು. ಹೆಚ್ಚು ಯೋಚನೆ ಮಾಡೋಕ್ಕೆ ಅದೆಲ್ಲ ಸಾಧ್ಯವಾಗಿ ಹೇಳಿದ ಕೆಲಸ ಫಸ್ಟ್ ಕ್ಲಾಸ ಮಾಡ್ತಾರೆ. ತಾನು ಮಾಡೋದನ್ನು ಮಾಡ್ತಾನೆ ಹೊರತು ಬೇರೆದಕ್ಕೆ ಏನು ಮಾಡೋಕ್ಕೆ ಹೋಗೋದಿಲ್ಲ. ದೋಷ ಅಲ್ಲ, ಕೆಲಸ ಮಾಡೋದು. ಕೆಲಸ ಮಾಡೋದು ನಮ್ಮಲ್ಲಿ ಪ್ರತಿನಿತ್ಯ ರಜಗುಣ ಇದೆ. ಬೆಳಿಗ್ಗೆ ಸಾತ್ವಿಕ ಗುಣ ಇರುತ್ತೆ, ಅದಕ್ಕೋಸ್ಕರ ಓದೋದು ಧ್ಯಾನಕ್ಕೆಲ್ಲ ಹೇಳಿಬಿಡ್ತಾರೆ. ಆಮೇಲೆ ಆಫೀಸ್ಗೆ ಹೋಗ್ತಾರೆ, ಕರ್ಮ ಆಗಲಿ. ಅದು ಜ್ಞಾನ ಕಾರ್ಯ ಕಡಿಮೆ ಆಯಿತು. ಯಾಕಾಗುತ್ತೆ ನೆಗೆಟಿವ್? ಅದು ಹೌದು, ಅವನ ದೇಹ ಇರೋದೇ ಹಾಗೆ, ಸ್ವರೂಪ ಇರೋದೇ ಹಾಗೆ ಅದನ್ನು ಕೊಟ್ಟಿದ್ದಾರೆ. ಅದು ಕಡಿಮೆ ಆದರೆ ಇವರು ಕಡಿಮೆ ಅಂತ ಅರ್ಥ. ಮಾಡಬೇಕಾದ ದುಷ್ಟ ಕಾರ್ಯಕ್ಕೆಲ್ಲ ಇದಿರೋದು ತಮಗುಣ ಇರೋದು ಗೊತ್ತಾಯ್ತಾ. ನಿದ್ರಾ ಆಲಸ್ಯ ಇದು ಇತ್ಯಾದಿ ಕಾರಣ ಆಗುತ್ತೆ. ಅಯೋಗ್ಯರಿಗಾದರೆ ಎರಡು ಮಿಕ್ಸ್ ಸ್ವರೂಪನೂ ಸೇರ್ಕೊಂಡ್ಬಿಡೋದು ಕೆಟ್ಟದ ಕಾರಣ ಆಗುತ್ತೆ. ನಮಗೆ ನಿದ್ರೆ ಬರುತ್ತೆ ಅಂದರೆ ತಮಗುಣದ ಪ್ರಭಾವ. ಅದು ತಮಗುಣ ಇಲ್ಲೋ ನಿದ್ರೆನೇ ಬರ್ತಿರಲಿಲ್ಲ. ನಿದ್ರೆ ಬರೋದು ದೊಡ್ಡ ದೋಷ. ಅದು ನಿದ್ರೆ ಮಾಡೋದು ದೋಷ ಆಗಿಬಿಡ್ತಾಯಿತ್ತು. ಅದು ಗುಣ. ಅದು ಯಾರಿಗೆ ಅದಕ್ಕೆ ಅವ್ರಿಗಿಲ್ಲ. ದೇವತೆಗಳಿಗೆ ನಿದ್ರೆ ಇಲ್ಲ, ಅನಿದ್ರು ಅಂತ ಹೆಸರು ಅವರಿಗೆ. ದೇವತೆಗಳು ಅನಿದ್ರು. ಯಾರಿಗೆ? ಹಾಂ ಏನು ಅರ್ಥ ಏನು ಪರವಾಗಿಲ್ಲ. ಬ್ರಹ್ಮದೇವರಿಗೆ ಬರೀ ಸಾತ್ವಿಕ, ಹೌದು. ತಮಗುಣ ಇಲ್ಲ ಅಂದರೆ ಅರ್ಥ ಏನು? ಕೆಲಸ ಮಾಡಿ ನಿದ್ದೆ ಮಾಡಿದ್ರೆ ಪ್ಲಸ್ ಪಾಯಿಂಟ್. ಅದು ಕಾಫಿ ಕುಡಿದು ಎದ್ದು ಕೂತಿರ್ತಾನಲ್ಲ ಆ ಟೈಪು, ಹಾಗೆ ಎದ್ದು ಕೂತಿರ್ತಾರೆ. ಅದು ಗಂಟೆ ಇರುತ್ತೆ. ಯಾರಿಗೆ? ಅವರಿಗೆ ಬೇಕಿಲ್ಲ. ಅದೇ ಅವ್ರ ಗುಣಕ್ಕೆ ತಕ್ಕಂತೆ. ಈಗ ಗುಣಕ್ಕೆ ತಕ್ಕಂತೆ ಬೇಕೀಗ, ಇದಕ್ಕೆಲ್ಲ ಬೇಕಿಲ್ಲ. ಸೂರ್ಯನಿಗೆ ಲೀವ್ ಹಾಕಿಬಿಟ್ರೆ ಒಂದು ದಿವಸ ಇವ್ರು ರೆಸ್ಟ್ ಬೇಕು ಅಂತ ನಮ್ಮಲ್ಲಿ ಅಪ್ಲೈ ಮಾಡಿ ಏನಾಗ್ತಿತ್ತು, ವರ್ಷಕ್ಕೆ 15 ದಿವಸ ಹೋಗ್ತಿತ್ತು, ಸಿಯಲ್ಲೇ ಹೋಗಿಬಿಡ್ತಿದ್ದು. ರಾತ್ರಿಗಳೇ ಇರ್ತಿದ್ವು ಆಗ. ಅಲ್ಲ, ಅವ್ರ ರೀತಿ ಬೇರೆ. ಇವತ್ತು ಚೀಫ್ ಮಿನಿಸ್ಟರ್ 24 hours ಬರ್ತಾರೆ. ರೆಸ್ಟ್ಲೆಸ್ ಜಾಬ್ ಅದು. ಉಳಿದವರಿಗೆ ಇದೆ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ದೇಹದ ವೀಕ್ನೆಸ್ ಅದು ಸಹಜವಾಗಿ. ವಯಸ್ಸಾದ ಮೇಲೆ ಅದೇ ದೇಹನೇ ಏನಾಯಿತು, ಮೌಂಟ್ ಎವರೆಸ್ಟ್ ಹತ್ತೋರಿ ಡಯಸ್ ಹತ್ತಕ್ಕೆ ಬರೋದಿಲ್ಲ. ಮನೆಗೆ ಹೊತ್ತಲಿರೋದು ವಯಸ್ಸಾದ್ರೆ ಹೊತ್ತು ಇಡೋದಿಲ್ಲ, ಅಷ್ಟಕ್ಕೆ ಅಡ್ಕೊಂಡ್ಬಿಡ್ತಾರೆ ಅಂತ ಹೇಳಿಬಿಟ್ಟು. ಯಾಕೆ? ದೇಹದ ದೋಷ. ಅದು ದೇಹದ ದೋಷ. ಅವ್ರ ಸ್ವರೂಪದ ದೋಷ ಅಲ್ಲ, ಅದು ದೇಹದ ದೋಷ. ಅಂಥ ದೇಹ ಯಾತಕ್ಕೆ ಬಂತು ಅಂದರೆ ಆ ಕರ್ಮಕ್ಕೆ ತಕ್ಕಂತೆ ಬಂದಿದೆ ಅಷ್ಟೆ. ಒಟ್ಟು ಅದಕ್ಕೆ ಮುಕ್ತಿಯಲ್ಲಿ ಏನಿಲ್ಲ. ವಯಸ್ಸಾಗೋದು, ರೋಗ ಬರೋದೆಲ್ಲ ದೋಷಗಳಾದ. ಮುಕ್ತಿಯಲ್ಲಿ ದೋಷ ಇಲ್ಲ ಅಂದರೆ ಅವೆಲ್ಲ ಇಲ್ಲ. ನಿತ್ಯ ತರುಣ, ವೃದ್ಧಾಪ್ಯನೇ ಇಲ್ಲ. ಸೊ ಯಾವುದು ಕಂಡೀಷನ್ನಾಗಿ ಬರುತ್ತಾ ಅದಿರೋದಿಲ್ಲ. ನ್ಯಾಚುರಲ್ ಆಗಿರೋದು ಹೋಗೋದಿಲ್ಲ. ನ್ಯಾಚುರಲ್ ಆಗಿರೋದು ಅಲ್ಲೇ ಉಳ್ಕೊಡುತ್ತೆ. ಔಪಾಧಿಕ ಬಂದಿದ್ದು ಯಾವುದು ಅಲ್ಲಿ ಇರೋದೇ ಇಲ್ಲ. ಇರೋದೇ ಇಲ್ಲ. ಪ್ರಾಕೃತಗಳನ್ನು ಫ್ರೀ, ಅದು ಇಲ್ಲೇ ಇಲ್ಲ. ಹೇಳಿದ್ನಲ್ಲಿ ಮೇಲೆ ಕಾರದ ಮೇಲೆ ರೋಡ್ ಟ್ರಾಫಿಕ್ ಅಫೆಕ್ಟ್ ಆಗೋದಿಲ್ಲ.
ಗೊತ್ತಾಯ್ತಾ? ಟ್ರಾಫಿಕ್ ಜಾಮ್ ಆಯಿತು ಅಂತ ಹೇಳಿದ್ರೆ ಏನಿರುತ್ತೆ ಅದ್ರಾಗೆ, ನೀವು ಹೋಗ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಅದೇ ಅಲ್ಲ ಈಗಿದೆ ಈಗ ಏನು ಈಗ ಹೋಗ್ತಿರಲ್ಲ, ನಿಮಗೆ ಸಿಕ್ಕಾಪಟ್ಟೆ ಫ್ಲೈಟ್ ಆಗಿರೋದ್ರಿಂದ ವೇಟ್ ಮಾಡ್ತಾ ಇರ್ತಾನೆ ಅವನು. ಅವ್ರು ಹೋಗಿ ಇನ್ನೊಬ್ರು ಯಾರೋ ಮುಂದೆ ಹೋಗ್ಬಿಡ್ತಾರೆ ಕೆಲಸದಲ್ಲ. ಹೌದು, ನಾವು ನಾವೇ ಹೋಗ್ಬೇಕಾದ್ರೆ ನೋಡಿದ್ದೀವಿ, ನಿಂತಿರ್ತಾನಲ್ಲಿ ಅವ್ನು ಬೋರು ಸುಮ್ಮನೆ ನಿಂತಿರ್ತಾನೆ, ಅದು ಆನ್ ಆಗಿರುತ್ತೆ, ಅವು ಹಿಡಿತಾ ಇರುತ್ತೆ. ಅಷ್ಟರಲ್ಲಿ ಇವ್ನು ಹೋಗ್ತಾನೆ, ಅಷ್ಟರಲ್ಲಿ ಇನ್ನೊಂದು ಬಂದುಬಿಡುತ್ತೆ ಮತ್ತೆ ತಕ್ಷಣ. ಸ್ವಲ್ಪ ಹೆಚ್ಚಾರ ಹೊಡೆದ ಒಟ್ಟು ಹತ್ತಿರ ಆಗಿದೆ. ಎಷ್ಟೋ ಇದರಲ್ಲಿ ಆ ಥರ ಆಗಿದೆ, ಜಸ್ಟ್ ಮಿಸ್ ಆಗಿದೆ ಕೇಸ್ಗಳಿದೆ. ಹಾಂ ಯಾರು ಅಯೋಗ್ಯರಿಗೆ ಸ್ವರೂಪ ಇರೋದೇ ಹಾಗದು, ಬರೀ ಕೆಟ್ಟದ್ದೇ. ಈ ಸುಖವಾಗಿದ್ದ ಅವ್ರ ಸಂಸಾರದಷ್ಟು ಸೇಫ್ ಅವ್ರು, ಯಾಕೆ ಸ್ವಲ್ಪ ಸುಖ ಇರುತ್ತೆ, ಅಲ್ಲಿ ಹೋದ್ರೆ ಏನೂ ಇರೋದಿಲ್ಲ. ಆದ್ದರಿಂದ ಅವ್ರ ಸ್ವರೂಪ ಭಾರಿ ಕೆಟ್ಟದ್ದು. ಚಾತುರ್ವರ್ಣ್ಯಮಯ ಸೃಷ್ಟಂ ಆದಮೇಲೆ ಮುಂದೆ ಹೇಳ್ತಾರೆ ವಕ್ಷ್ಯತೆ ಕರ್ಮ ವಿಭಾಗಸ್ತು. ಬ್ರಾಹ್ಮಣ ಏನು ಕೆಲಸ ಮಾಡಬೇಕು ಅಂತ ಕೇಳಿದರೆ ಜ್ಞಾನ ವಿಜ್ಞಾನ ಮಾಸ್ತಿ, ಇವೆಲ್ಲ ಜ್ಞಾನ ಕಾರ್ಯ ಮಾಡಲಿಕ್ಕೆ ರಿಸರ್ವ್ಡ್ ಅಂತ. ವಿಭಾಗ ಶಮೋದಮಃ ಇತ್ಯಾದಿನ. ಹೌದು, ಅರ್ಜುನ 6 ತಿಂಗಳು ನಿದ್ದೆ ಮಾಡಿದ. ಕಿರಾತಾರ್ಜುನಿಯ ಪ್ರಸಂಗ ಬಂತಲ್ಲ, 6 ತಿಂಗಳು ಸತತ ಎಚ್ಚರ ಎದ್ದು ಮಾಡಿದ್ದ. ಅದು ನಿದ್ರೆ ಗೆದ್ದವನು ಅಂತ ಗುಡಾಕೇಶ. ಹೌದು, ಗುಡಾಕೇಶ. ದೊಡ್ಡ ಪೋಸ್ಟ್ಗೆ ಹೋದಾಗೆಲ್ಲ ನಿದ್ರೆ ಭಾಳ ಕಡಿಮೆ ಆಗಿಬಿಡುತ್ತೆ. ಈಗ ಜವಾಬ್ದಾರಿ ಬೇರೆ ಇರುತ್ತೆ. ಈಗ ತನ್ನ ಕೆಲಸ ಅಷ್ಟೇ, ನಾಡು ಏನೇನು ಮಾಡಿಸ್ಬೇಕು ಅದೆಲ್ಲ ಯೋಚನೆ ಮಾಡಬೇಕು. ಅಷ್ಟು ಜನದ ಕೆಲಸ ಯೋಚನೆ ಮಾಡೋಕೆ ಇವನು ಫಸ್ಟು. ಇವ್ರು ತನ್ನ ಅಷ್ಟೇ ಕೆಲಸ ಮಾಡಿದ್ರೆ ಸಾಕು. ಯೋಚನೆ ಜವಾಬ್ದಾರಿ ಮೆಂಟಲಿ ಅದಕ್ಕೆ ಎಷ್ಟೋ ಜನ ಯಾವ ಹೈಯರ್ ಪೋಸ್ಟ್ ಹೋಗ್ತಾರೆ, ಆ ಬಿ ಪಿ ಶುಗರ್ ಶುರುವಾಗುತ್ತೆ ಜನರಲ್ಲಿ. ಯಾಕಂದರೆ ಯೋಚನೆ ಮಾಡಿ ಕೆಲಸ ಮೆಂಟಲ್ ವರಿ ಭಾರಿ ಜಾಸ್ತಿ. ಅವ್ರು ಕೆಲಸ ಮಾಡೋರಿದ್ದರೆ ಸ್ವಲ್ಪ ವಾಸಿ, ಈ ಕೆಲಸ ಇಲ್ಲದ್ರೆ ಭಾರಿ ಪದ್ಧತಿ. ಯಾಕಂದ್ರೆ ಅವ್ರು ಬೈಸೋಡು ತಿರುಗಿ ಬೈತಾರೆ, ಅವ್ರು ಬೇರೆ ಸಪೋರ್ಟ್ ಏನೋ ಇಟ್ಕೊಂಡಿರ್ತಾರೆ. ಮೇಲವ್ರು ಇವನು ಬೈತಾರೆ. ಈಗ ತುಂಬ ಟೆನ್ಷನ್. ಎಷ್ಟೋ ಜನ ಅಷ್ಟೇ, ಅವ್ರು ಯಾವ ಪ್ರಮಾಣ ಸ್ವಲ್ಪ ದಿವಸ ಕಾಲ ಶುರುವಾಗಿಬಿಟ್ಟಿರ್ತಾರೆ ರೋಗಗಳಲ್ಲಿ. ತಮ್ ಜ್ಞಾತ್ವ ಕೃತಂ ಕರ್ಮ ಮುಂದೆ ಹೇಳ್ತಾರೆ. ವೈಲಕ್ಷಣ್ಯ ಅದು ಮುಂದೆ ಹೇಳ್ತೇವೆ, 18ರಲ್ಲಿ ಹೇಳ್ತಾರೆ. ಕ್ರಿಯಾಯಾಮ್ ವೈಲಕ್ಷಣ್ಯಾತ್ ಕರ್ತಾಪಿ ಅಕರ್ತ. ದೇವರು ಯಾತಕ್ಕೆ ಅಕರ್ತ? ನಾವು ಮಾಡಿದ್ದು ಹೌದು, ಮಾಡಿಲ್ಲ ಹೌದು. ಕ್ಯಾಶಿಯರ್ ದುಡ್ಡು ಕೊಟ್ಟಿಲ್ಲ ಹೌದು, ಕೊಟ್ಟಿದ್ದಾನೆ ಹೌದು. ಯಾಕೆ ತಂದು ಅಂತ ಕೊಟ್ಟಿಲ್ಲ, ಆದ್ದರಿಂದ ಕೊಟ್ಟಿಲ್ಲ. ತನ್ನ ಕೆಲಸ ಮಾಡಿದ್ದಾನೆ ಅಂದರೆ ಕೊಟ್ಟಿದ್ದಾನೆ ಅಷ್ಟೆ. ಆ ಥರ ಇದ್ದಾರೆ. ಅದೊಂದು ಕಾರಣ. ಇನ್ನು ಸ್ವರೂಪತಃ ಅವ್ರು ಮಾಡಿಲ್ಲ ಆದ್ದರಿಂದ ಅಕರ್ತ. ಕ್ರಿಯಾಯಾಮ್ ವೈಲಕ್ಷಣ್ಯ. ಒಬ್ಬ ವ್ಯಕ್ತಿ ಹೇಳಿ ಹಲಸಿನ ಹೆಚ್ಚಿದ, ಬರೀ ಕೈಯಲ್ಲಿ ಹೆಚ್ಚಿದ, ಮೈಯೆಲ್ಲ ಅಂಟು, ಬಟ್ಟೆ ಎಲ್ಲ ಹೋಗೋದೇ ಇಲ್ಲ, ಮತ್ತು ಅನುಸ್ವರ ಅಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಇನ್ನೊಂದು ಏನೇನಾಗಿಲ್ಲ ಹಾಗಾಯ್ತು, ಅಷ್ಟು ನೀಟಾಗಿ ತೆಗೆದಿಟ್ಟಿದ್ದಾರೆ. ಅದೇ ಕೆಲಸನೇ ಮಾಡಿರೋದು. ಲೇಪ ಇಲ್ಲದಂತೆ ಮಾಡಲಿಕ್ಕೆ ಜ್ಞಾನಿಗಳಿಗೆ ಬರಬೇಕಾದ್ರೆ ಪರಮಾತ್ಮನಿಗೆ ಹೇಗಿರುತ್ತೆ, ಯಾವ ಕರ್ಮದ ಲೇಪನೂ ಯಾವ ಕಾಲಕ್ಕೂ ಇಲ್ಲ. ವಿಶ್ವಕರ್ಮ ವಿಮಾನಾಹ ಇತ್ಯಾದಿ ಇವರೆಲ್ಲ ಯೋಚನೆ ಮಾಡೋರು, ಬಯೋರು ಯೋಚನೆ ಮಾಡಬೇಕು. ಭಗವದ್ಗೀತೆ ಅಂತ ಒಪ್ಪಿದ ಮೇಲೆ, ದೇವರು ಮಾಡಿದ ಅಂದಮೇಲೆ ಚಾತುರ್ವರ್ಣ್ಯ ಸರಿ ಇದೆ. ನಾವು ತಪ್ಪಾಗಿ ಅನುಷ್ಠಾನ ಮಾಡ್ತೇವೆ, ಅದು ಸರಿ ಇರೋದು. ತಪ್ಪಾಗಿ ಅನುಷ್ಠಾನ ಎಲ್ಲ ಯಾತಕ್ಕೆ ಉಪಯೋಗಿಸ್ಕೊಂಡ್ರೆ ಅದನ್ನು ಮೇಲೂ ಕೆಳಗೆ ಉಪಯೋಗಿಸ್ಕೊಂಡ್ರೆ ಹೊರತು ಸಾಧನೆ ಉಪಯೋಗಿಸೋಳ್ಳೇ ಇಲ್ಲ. ಅದು ಭಾರಿ ತಪ್ಪಾಯಿತು. ನೀನು ಕಾರ್ಪೆಂಟ್ರಪ್ಪ, ನೀನು ಕೆಲಸ ಮಾಡೋ ಅಂತ ಹೇಳಿದ್ರು. ಪ್ಲಂಬರಿಂದ ಹೇಳ್ತಾರೆ, ನನಗೆ ಅವಮಾನ ಮಾಡಿದರೆ ಅವಮಾನ ಪ್ರಶ್ನೆ ಏನು ಬಂತು ಅವನಿಗೆ? ಪ್ಲಂಬಿಂಗ್ ಗೊತ್ತು ಅವನಿಗೆ ಹೇಳ್ತಾರೆ, ಇವನಿಗೆ ಗೊತ್ತು ಇದನ್ನು ಹೇಳ್ತಾರೆ. ಅಲ್ಲಿ ಮೇಲೆ ಇಬ್ಬರಲ್ಲಿ ಯಾರು ಕೆಲಸ ಮಾಡೋರು ನಿಂತೋಯ್ತು. ಅದು ಯೋಚನೆ ಮಾಡಿದರೆ ಡಿಪೆಂಡೆನ್ಸ್ ಸಂಬಂಧ ಮನೆಯಲ್ಲೇ ಅಷ್ಟೇ. ಚಿಕ್ಕ ಮಕ್ಕಳಿಂದ ಕೆಲಸ ಆಗುತ್ತೆ, ದೊಡ್ಡವರಿಂದ ಕೆಲಸ. ಮೈಲಿದ್ದಾರೆ, ಸ್ವಲ್ಪ ಬೇರೆ ಕೊಡೋದ್ರೆ ಕೊಡ್ತಾರೆ. ಅರ್ಥ ಆಯ್ತಾ? ಇದು ಲೇಪ ಇಲ್ಲ, ಇವನಿಗೆ ಲೇಪ ಇದೆ ಮುಟ್ಟಿದ್ರೆ. ಅಂದರೆ ಇವ್ರು ಏನಾಯಿತು ಬರ್ತಾ ಅಂದರೆ ಕಲಿಯುಗ ದೋಷ ಅಂದರೆ ಹಾಗೇನೆ. ಗುಣಗಳಲ್ಲಿ ದೋಷ ಕಾಣಿಸ್ತಾರೋ. ಗುಣೇಶು ದೋಷಾರೋಪನೇ ಅಸೂಯ ಅಂತ ಕರೆಯೋದು. ಅಸೂಯ ಅಂದರೆ ಹಾಗೆ ಗುಣವಲ್ಲೂ ದೋಷ ಕಾಣೋದು. ಇದೆಲ್ಲ ಎಂಥ ವ್ಯವಸ್ಥೆ. ತಮಾಷೆ ಫಾಲೋ ಮಾಡ್ತಾರೆ ಅದನ್ನೇ ಇವರೆಲ್ಲ. ಚಾತುರ್ವರ್ಣ್ಯ ಇಡೀ ಜಗತ್ತು ಎಲ್ಲದರಲ್ಲೇ ಇದೆ. ಬೇರೆ ಕಡೆ ಹೇಳಿದೆ ಇಲ್ಲ ಅಂತ ತಪ್ಪೋದು. ಈ ರೀತಿ ವ್ಯವಸ್ಥೆ ಇದೆಯಲ್ಲ, 1 2 3 4 ಅಂದರೆ ಬ್ರಾಹ್ಮಣ್ಯ ಆದ ಕಡೆ ವ್ಯವಸ್ಥೆನೇ. ನೀವು ಹೆಸರು ಬೇರೆ ಕೊಟ್ಟಿದ್ದೀರೇ ಹೊರತು ಅಲ್ಲಿ ಅಲ್ಲಿ ದ್ವೇಷ ಇದೆ, ವರ್ಣದ್ವೇಷ ಇದೆ. ನಮ್ಮಲ್ಲಿ ಇಲ್ಲ ಅದು ಆ್ಯಕ್ಚುಲಿ. ಇತ್ತೀಚೆಗೆ ಕ್ರಿಯೇಟ್ ಆಗಿದೆ. ಹಿಂದೆ ವರ್ಣದ್ವೇಷ ಇರಲಿಲ್ಲ. ಅರ್ಥ ಆಯ್ತಾ? ವರ್ಣದ್ವೇಷ ಯಾಕೆ ಅಲ್ಲಿ ಬ್ಲಾಕ್ ಆ್ಯಂಡ್ ವೈಟ್ ಅಂತ ಹೆಸರಲ್ಲಿ ಬ್ಲಾಕ್ ಕಡೆಗೆ ಮೊದಲಿಂದನೂ ಭಾರಿ ಕೆಳ ಅಂದ್ಬಿಡ್ತಾರೆ ಅವರು. ಇಲ್ಲಿ ನಮ್ಮಲ್ಲಿ ಆ ಪ್ರಶ್ನೆ ಬಂದೇ ಇಲ್ಲ. ಇವೆಲ್ಲ ಅದನ್ನು ನೋಡ್ಕೊಂಬಂದು ಅಲ್ಲಿ ಅದು ಯಾತಕ್ಕೆ ಹೋಗಬೇಡ್ರಿ ಅಂತಾರೆ ಕೆಲವು ದೇಶಕ್ಕೆ. ಅಂದರೆ ಆ ಸಂಸ್ಕಾರ ಬಂದುಬಿಟ್ಟು ತಲೆಯಲ್ಲಿ ಬರುತ್ತೆ ಅಂತ ಅರ್ಥ. ಬರೀ ನೀವು ಹೋಗಿ ಬರೋದಲ್ಲ, ಅಲ್ಲಿ ಸಂಸ್ಕಾರ ಅದೇನು ಮಾಡಿ ಇಲ್ಲಿ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತಾನೆ, ಅದು ಕೆಟ್ಟು ಹೋಗಿಬಿಡುತ್ತೆ. ಎಕ್ಸೆಪ್ಷನ್ಸ್ ಎಲ್ಲ ಬೇರೆ ಯಾವಾಗಲೂ ಕೂಡ. ನಾವು ಕೆಲವು ಹಾಗೆ ಮಾಡೋಕ್ಕೆ ಬರುತ್ತೆ, ನೀನು ಮಾಡ್ಲಿಕ್ಕೆ ಬರುತ್ತೆ, ಎಲ್ರಿಗೂ ಮಾಡೋಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ವಿಶ್ವಕರ್ಮ ವಿಮಾನಾಹ. ವಿಶ್ವಕರ್ಮ ಅಂದರೆ ಎಲ್ಲವನ್ನೂ ಭಗವಂತ ಮಾಡ್ತಾನೆ, ಇದನ್ನು ಮಾಡಿದ್ದಾನೆ ಇತ್ಯಾದಿ ಧನುರ್ವಿದ್ಯೆ. ಮತ್ತು ವಿಮಾನಾಹ ಮನಸ್ಸು ಹಾಕೋದಿಲ್ಲ, ಅದರಿಂದಾಗಿಯೇ ಲೇಪ ಇಲ್ಲ. ಧನುರ್ವಿದ್ಯಾ ಕ್ರಿಯಾ. ಮನಸ್ಸು ಅಂದ್ರೆ ಇಂಟೆನ್ಷನ್ ಅಂತ ಅರ್ಥ.
ತಾನು ಪರ್ಸನಲ್ ಇಂಟೆನ್ಷನಿಂದ ಏನೂ ಮಾಡೋದಿಲ್ಲ ಆದ್ದರಿಂದ ಅಕರ್ತ. ಅದಕ್ಕೆ ವಿಮಾನಾಹ ತನುರ್ವಿದ್ಯಾ ಕ್ರಿಯಾಕೃತಿ ಇತ್ಯಾದಿ ಚ. ತನು ವಿದ್ಯಾ ಕ್ರಿಯಾ ಆಕೃತಿ ಎಲ್ಲ ಪರಮಾತ್ಮಂದೇನದು ಸೃಷ್ಟಿ. ತನು ಅಂದರೆ ದೇಹಾದಿಗಳು, ವಿದ್ಯಾ ಜ್ಞಾನ, ಕ್ರಿಯಾ ಕ್ಷತ್ರಿಯರು, ಆಕೃತಿ ಇವೆಲ್ಲ ತಗೊಂಡು ಎಲ್ಲ ಮಾಡಿದವಂತ ಎಲ್ಲ ಭಾಗವತ ಶ್ಲೋಕ ಅದು. ಇತ್ಯಾದಿ ಚ ಅದನ್ನು ಹೇಳ್ತಾರೆ. ಸಾಧಿತಂಚ ಏತತ್ ಪುರಸ್ತಾತ್, ಇದನ್ನಾಗಲಿ ಹೇಳಿ ಆಗಿದೆ ಅಂತ ಹೇಳಿ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಇತಿ ಮಾಂ ಯೋಭಿಜಾ. ತಾತ್ಪರ್ಯ ಆಯಿತು. ಹಾಂ, ಅದು ಆಗಿದೆ. ವೈಷ್ಣವ ಎಲ್ಲಿವರೆಗೆ ಆಗಿತ್ತು? ಸತ್ವಾಧಿಕ ರಜೋಭಿ ತಮಸಾ ತಮಸಾ ತಥಾ 4. ಶುದ್ಧ ಸತ್ವಾಧಿಕ ರಜಸ್ಸು ಆಮೇಲೆ ತಮಸ್ಸು. ವರ್ಣ ವಿಭಕ್ತಾಶ್ಚತ್ವಾರ ಸಾತ್ವಿಕ ಏವ ವೈಷ್ಣವ, ಎಲ್ಲರೂ ಕೂಡ ವೈಷ್ಣವರಾದ್ದರಿಂದ ಇದರಲ್ಲಿ ದೋಷ ಹುಡುಕ್ಲಕ್ಕೆ ಹೋಗಬಾರ್ದು. ಕರ್ಮವಿಭಾಗಂ ಶಮೋತಮಃ ಇತ್ಯಾದಿನ ವಕ್ಷತಿ. ಮುಂದೆ ಶಮೋತಮ ಅಂತ 18ರಲ್ಲಿ ಹೇಳ್ತಾರೆ. ಅಲ್ಲಿ ಬರೀ ವಕ್ಷತಿ ಅಂತ ಹೇಳಿದರು, ಯಾವುದಂತ ರೆಫರ್ ಮಾಡಿದರು. ಅದಕ್ಕೆ ಎಲ್ಲರೂ ವೈಷ್ಣವರೇ, ಶೂದ್ರರು ವೈಷ್ಣವರು. ಶೂದ್ರರು ಬ್ರಾಹ್ಮಣಲಾಗಿ ಬರೋದಿಲ್ಲ, ವೈಷ್ಣವರಾಗ್ಲಿಕ್ಕೆ ಬರೋದು. ಮತ್ತು ಇವನು ಕ್ಲರ್ಕ್ ಎಸ್ ಆಫೀಸರ್ ಅಲ್ಲ, ಬಟ್ ಸಿಟಿಸನ್ ಅವನು, ಸಿಟಿಸನ್ ಆಫ್ ದಿ ಸ್ಟೇಟ್ ಕಂಟ್ರಿ ಅವರು ಒಪ್ಕೋಬೇಕು. ಆದ್ದರಿಂದ ಎಷ್ಟೋ ಸಲ ಇವನಿಗೆ ಸಿಗೋ ಬೆನಿಫಿಟ್ಟು ಅವನಿಗೆ ಸಿಗೋದಿಲ್ಲ. ಫಾರಿನರ್ ಬಂದ ಸ್ಟೇಟಿಗೆ ಸಂಬಂಧಪಟ್ಟ, ನಮ್ಮ ಕಂಟ್ರಿಗೆ ಸಂಬಂಧಪಟ್ಟವನಲ್ಲ, ಅವನಿಗೆ ತಂದ ಅಡ್ವಾಂಟೇಜ್ ಏನೇ ಇರಬಹುದು. ಈ ದೇಶ ಸಿಟಿಸನ್ಶಿಪ್ ಸಿಗೋ ಅಡ್ವಾಂಟೇಜ್ ಅವನಿಗೆ ಸಿಗೋದಿಲ್ಲ. ಸೊ ಎಲ್ಲರೂ ವೈಷ್ಣವರೇ ಇವರು. ಹಾಂ, ಎಲ್ಲರೂ ಕನಕದಾಸರು ಆ ಕಡೆ ಬಿದ್ದವರು ಇವತ್ತು ಬೇಕಾಷ್ಟನೇ ಇದ್ದಾರೆ, ಗೊತ್ತಾಯ್ತಾ? ಬೇಕಾಷ್ಟು ಹೌದು ವಿಷ್ಣು ಭಕ್ತ. ಪೇಟ್ರಿಯಾಟ್ ಎಂಬುದು ಎಲ್ಲರ ಹಕ್ಕದು, ಕರ್ತವ್ಯ ಕೂಡ ಹೌದು. ಕಾಂಕ್ಷಂತ ಅನ್ಯದೇವತಾ ಪೂಜೆ ಸತ್ವಾಧಿಕ ರಜೋಭಿ ಅಂದಮೇಲೆ ಕರ್ಮ ವಿಭಾಗಂ ಆಯಿತು. ವೈಷ್ಣವಾಹ ಸಾತ್ವಿಕ ಏವ ತಾಮಸ ಏವ ಚಾಪರೆ. ಇದು ಸ್ವರೂಪದ್ದಿದೆ. ಸ್ವರೂಪದಲ್ಲಿ ಸಾತ್ವಿಕರಾಗಿದ್ದರೆ ವೈಷ್ಣವರು, ಇಲ್ಲದೆ ಹೋದರೆ ಇಲ್ಲ. ಅದೇ ರೀತಿ ಅಪರೆ, ಹಾಗಿಲ್ಲದೆ ಇದ್ದವರು ತಾಮಸರೇ. ದೌರ್ಲಭ್ಯ ಸುಲಭತ್ವೇನ ತೇಷಾಂ ವರ್ಣಾದಿ ಭಿನ್ನತಾ ಇತಿ ಚ. ಇಲ್ಲಿ ಈ ವರ್ಣಗಳನ್ನ ಯಾತಕ್ಕೆ ದೌರ್ಲಭ್ಯ ಸುಲಭತ್ವೇನ. ಇವತ್ತು ಏನು ಪ್ರಶ್ನೆ ಮಾಡ್ಬೋದು? ಈಗ ಅವು ಬ್ರಾಹ್ಮಣ ಕಾರ್ಪೆಂಟರ್ ಕೆಲ್ಲಕ್ಕೆ ಬರೋದಿಲ್ವಾ? ಬರುತ್ತೆ. ಅದೇ ರೀತಿ ಅವನು ಇದಾಗ್ಬೋದಾ? ಆಗ್ತಾನೆ. ಅದೇ ರೀತಿ ಶೂದ್ರ ಓದಕ್ಕೆ ಬರೋದಿಲ್ಲ, ಬರುತ್ತೆ. ಆದರೆ ದೌರ್ಲಭ್ಯ ಸೌಲಭ್ಯ, ಬ್ರಾಹ್ಮಣಿಗಿರೋದು ಅಡ್ವಾಂಟೇಜು ಬೈ ಬಾರನ್ ಗಿಫ್ಟ್ ಆಗಿರೋದು ಅವನಿಗಿಲ್ಲ. ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅಂತ ಹೇಳೋದಿಲ್ಲ. ಅದು ಅಕ್ವೈರ್ ಮಾಡ್ಕೊಂಡು ಮಾಡಿದಾಗ ಅದು ಟೈಮು ತೊಗೊಳುತ್ತೆ, ಕ್ವಾಲಿಟಿ ಇಷ್ಟು ಈ ಪರ್ಫೆಕ್ಷನ್ ಬರೋದಿಲ್ಲ. ಅದಕ್ಕೆ ದೌರ್ಲಭ್ಯ ಸುಲಭ. ಬ್ರಾಹ್ಮಣ ಜ್ಞಾನ ಕಾರ್ಯ ಭಾರಿ ಸುಲಭ. ಹೇಳಿದ್ದಲ್ಲ ಹಿಂದೆ ಚೇನಾದೇಶ್ವರ ಮುಂದೆ ಹೇಳ್ತಾ, ಇಲ್ಲಿ 16 ವರ್ಷದ ಬ್ರಾಹ್ಮಣ ಒಟುಗಳು ಹೇಗಿರ್ತಾರೆ ಅಂದರೆ ನಮ್ಮ ಚೇನಾದೇಶ ಲೈಬ್ರರಿಗಿಂತ ಚೆನ್ನಾಗಿರ್ತಾರೆ. ಅಂದರೆ ಅಷ್ಟು ವಿಷಯ ಗೊತ್ತಿರುತ್ತೆ ಅಂತ ಅರ್ಥ. ಎಲ್ಲ ಬಾಯ್ಪಾಠ. ಅದನ್ನು ಆ ರೀತಿ ಮಾಡೋಕ್ಕೆ ಅವ್ರಿಗೆ ಆಗೋದಿಲ್ಲ. ಆದರೆ ಅವ್ರ ಕೆಲಸ ಇವರು ಮಾಡೋಕ್ಕಾಗೋದಿಲ್ಲ. ಮತ್ತೆ ಅದು ಇವರು ಅವ್ರಿಗೆ ಮಾಡೋಕ್ಕೆ ಏನು ಸಾಧ್ಯ ಇಲ್ಲ. ಟಕ ಹ್ಯಾಂಗೆ ಮಾಡಿದ್ರು. ಹುಡುಗ ಬಂದಿರ್ತಾನೆ, 8-10 ವರ್ಷ ಹುಡುಗ ಕರ್ಕೊತಿರ್ತಾನೆ ಜೊತೆಗೆ, ಅವ್ರು ಸೀನಿಯರು. ಇದು ಮಾಡಿದ ಅಷ್ಟು ಕೆಲಸ ಕೊಟ್ಟು ಟಕ ಮಾಡಾಕ್ಬಿಡ್ತಾರೆ. ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇವನಿಗೆ ಏನು ಮಾಡಿ ಬರೋದಿಲ್ಲ ಕ್ವಾಲಿಫಿಕೇಷನ್. ಇಂಜಿನಿಯರ್ ಒಬ್ಬರು ಕಾರ್ಪೆಂಟ್ರಿ ಎಲ್ಲ ಓದಬೇಕು. ಈಗ ಅವೆಲ್ಲ ಕಂಪ್ಯೂಟರ್ ಬಂದರೆ ಹೋಗಿಬಿಟ್ಟಿದೆ. ಅಲ್ಲ ಇಲ್ಲ ಓದಬೇಕಾಗಿತ್ತಂತ. ಅದೇನು ಎಷ್ಟು ಮಾಡಿ ಏನು ಕೆಲಸನೇ ಆಗಿ ಸುಮ್ಮನೆ ಅಟ್ಟೆ ಬರೋದು. ಅವ್ನು ಬಂದುಬಿಟ್ಟು ಅಡ್ಜಸ್ಟ್ ಮಾಡಬೇಕು ಹೊರ್ತದಲ್ಲ, ಅವ್ನ ಕ್ವಾಲಿಟಿ ಬರೋದಿಲ್ಲ. ಅದಕ್ಕೆಲ್ಲ ಇದಕ್ಕೆ 2 ರೂಪಾಯಿ ತೊಗೊತಿದ್ದ ಅವನು, ಗೊತ್ತಾಯ್ತು? ಅವ್ನು ತಾನು ಮಾಡಿಟ್ಟಿದ್ದ. ಯಾಕಂದ್ರೆ ಇವನು ಮಾಡಕ್ಕೆ ಬರೋದಿಲ್ಲ ಅಂತ ಗೊತ್ತಲ್ಲ, ಮಾಡ್ತಿದ್ದ. ಅದು 2 ರೂಪಾಯಿ ಇವತ್ತು 500 ರೂಪಾಯಿ 1000 ರೂಪಾಯಿಗೆ ಬೆಲೆ ಆಗುತ್ತೆ, ಅಷ್ಟು ಜಾಸ್ತಿ. ಮಯಾ ಸೃಷ್ಟ. ಅದು ಯಾತಕ್ಕೆ ಹೇಳ್ತಾರೆ ನೋಡಿ, ಸೌಲಭ್ಯ ಸುಲಭ. ಆದ್ದರಿಂದ ಬೈಲಿಲ್ಲ. ಇದರಿಂದ ಈ ಶೂದ್ರ ಚಾನ್ಸ್ ಮಾಡಿದವ್ರು ಇಲ್ವೇನು? ಒಳ್ಳೆ ಚೆನ್ನಾಗಿ ಓದೋರಲ್ಲಿ ಇದ್ದಾರೆ. ಶೂದ್ರ ಎಷ್ಟು ಜನ IAS ಮಾಡಿಲ್ಲ ಇವತ್ತು? ಅದು ಇವನಿಗಿರೋಷ್ಟು ಅಡ್ವಾಂಟೇಜ್ ಅವ್ರಿಗೆ ಇಲ್ಲ. ಆದ್ದರಿಂದ ಇಟ್ ಟೇಕ್ಸ್ ಟೈಮ್. ಆದ್ದರಿಂದನೇ ಅದೆಲ್ಲ ಕಾಯ್ತಾ ಕೊಡೋಕ್ಕಾಗಲ್ಲ. ಅರ್ಜೆಂಟ್ ಇದ್ದಾಗ ಏನು ಮಾಡಿ ಸಹಜವಾಗಿದ್ದವ್ರನ್ನ ತೊಗೋತಾರೆ ಹೊರತು, ಇವತ್ತು ನಾನು MBBS ಓದ್ಕೊಂಡ್ಬರ್ತೀನಿ ಕಾಯ್ದೆ ಅಂದ್ಕೊಂಡು ರೋಗಿ ಕೂತಿರ್ತಾನೆ. ರೆಡಿ ಇದ್ದವ್ರು ತೊಡಗ್ತಾರೆ. ರೆಡಿ ಇರೋದ್ರಿಂದ ಬಂದುಬಿಡ್ತಾರೆ. ಅದೇ ಪ್ರೊಫೆಷನ್ ಆದರೆ ಎಲ್ಲ ಗೊತ್ತಿರುತ್ತೆ. ಇವತ್ತು ಆಡಿಟ್ಟು ಓಡ್ಕೊಂಡು ನಮಗೆ ಕೊಡೋಕ್ಕೆ ಬರೋದಿಲ್ಲ, ಬರುತ್ತೆ. ಅದು ಎಷ್ಟು ಕಷ್ಟಪಡ್ಬೇಕು ಅದಕ್ಕಾಗ. ಅರವತ್ತು ಅವನಿಗೆ ಕೊಟ್ಬಿಡೋದು ಸುಲಭ. ಈಗ ಮೊದಲಿನಿಂದ ಅದನ್ನೇ ಓದಿರೋದ್ರಿಂದ ಅವನಿಗೆ ಎಷ್ಟೋ ಎಕ್ಸೆಪ್ಷನ್ಸಲ್ಲಿ ಇರುತ್ತೆ. ನಮಗೆ ಗೊತ್ತಿರೋದು ಎಕ್ಸೆಪ್ಷನ್ ಗೊತ್ತಿರೋದಿಲ್ಲ, ಅದೆಲ್ಲ ತಗೋತಾರೆ. ಆದ್ದರಿಂದ ಆಯಾ ಪ್ರಶ್ನೆಯಲ್ಲಿ ಬಾರನ್ನು ಹುಟ್ಟಿದಾಗಿನಿಂದ ಬರ್ತಕ್ಕವರಿಗೆ ರಕ್ತಗತಾಗಿ ಬರುತ್ತೆ ಅಂತ ಹೇಳ್ತೀವಲ್ಲ, ಕರೆಕ್ಟ್. ಅದು DNA ಬಂದಿರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ. ದೌರ್ಲಭ್ಯ ಸುಲಭತ್ವೇನ ತೇಷಾಂ ವರ್ಣಾದಿ ಭಿನ್ನತಾ. ಅದಕ್ಕೆ ವರ್ಣಭೇದವನ್ನು ಮಾಡಿದರು. ಇತೀಚ ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ. ಇದು ಹೊಸ್ತಿದೆ. ಇದು ಇನ್ನೊಂದು ಅರ್ಥ ಹೇಳ್ತಾರೆ.
ವರ್ಣಗಳು ಸಹಜವಾಗಿಯೇ ಇದೆ ಜೀವರಿಗೆ. ಬ್ರಾಹ್ಮಣ ಜೀವರು ಅಂತಲೇ ಇದ್ದಾರೆ, ಕ್ಷತ್ರಿಯ ಜೀವರು ಅಂತಲೇ ಇದ್ದಾರೆ. ಇದು ಭಾರಿ ಸ್ವಾರಸ್ಯ ಇದೆ. ಅದು ಸಾಮಾನ್ಯ ಬ್ರಾಹ್ಮಣ ಜೀವ ಏನಾಗ್ತಾನೆ, ಬ್ರಾಹ್ಮಣನಾಗೆ ಹುಟ್ಟಿಸ್ತಾರೆ ಅದು ನಾವು ಕೃತಯುಗದಲ್ಲಿ ಹಾಗೇನೆ ಎರಡು ಬಾಡಿ ಫಿಸಿಕಲ್ ಆ್ಯಂಡ್ ಇದು ನ್ಯಾಚುರಲ್ ಎರಡು ಸಿಂಕ್ರನೈಸ್ ಆಗಿಬಿಡುತ್ತೆ. ಕ್ರಮೇಣ ಏನಾಗ್ತಾ ಬಂತದು ವಿಶ್ವಾಸ ಶುರುವಾಗಿ ವ್ಯಭಿಚಾರಾದಿಗಳಿಂದ ಶುರುವಾಗುತ್ತೆ. ಜಾರತ್ವಾದಿಗಳು ಬಂದಾಗ ಇವೆಲ್ಲ ದೋಷಗಳು ಶುರುವಾಗುತ್ತೆ. ಅದಕ್ಕೇನೆ ಬ್ರಾಹ್ಮಣನ ಮಗ ಬ್ರಾಹ್ಮಣನೇ ಆಗ್ತಾನೆ, ಕ್ಷತ್ರಿಯನೇ ಆಗ್ತಾನೆ. ಯಾವುದೋ ಕಾರಣಕ್ಕಲ್ಲಿ ಯಾರು ಸಾಂಕರ್ಯ ಬಂದಿದ್ದರೆ ಅದು ಡೇಂಜರ್, ಆಗಬಾರ್ದು ಅಂತ ಅದಕ್ಕೆ ಅರ್ಜುನ ಹೇಳಿದೆ, ಸಾಂಕರ್ಯ ಆಗಬಾರ್ದು. ಇವತ್ತು ಪ್ಲಂಬರ್ ಕೈಯಲ್ಲಿ ನಾವು ಎಲೆಕ್ಟ್ರಿಷಿಯನ್ ಮಾಡಿಸೋಕೆ ಏನಾಗುತ್ತೆ, ಮುಟ್ಟಿ ಶಾಕ್ ಕೊಟ್ಕೊಂಡು ಸತ್ತು ಹೋಗಿಬಿಡೋ ಸಂಭವ ಇದೆ. ಅವನು ಯಾಕಂದ್ರೆ ಅವನಿಗೆ ಸಹಜವಾಗಿ ತೊಡೋ ಪ್ರಿಕಾಷನ್ನ ಇವನು ಅದನ್ನೇ ಮರ್ತು ಬಿಟ್ಟಿರ್ತಾನೆ. ಇವನಿಗೆ ಹೊಸ್ತಾದ್ರಿಂದ ಆ ಕಡೆ ಯೋಚನೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಆ ಕೆಲವೆಲ್ಲ ಸಣ್ಣ ಗೊತ್ತಾಗಲ್ಲ, ದೊಡ್ಡದು ಗೊತ್ತಾಗುತ್ತೆ. ಇವತ್ತು ಪ್ಲಂಬರ್ ಕೈಯಲ್ಲಿ ನಾವೇನಾದ್ರು ಒಳ್ಳೆ ಮಂಟಪ ಮಾಡ್ಸೋಕ್ಕೆ ಹೋಗಿಬಿಟ್ರೆ ಗುಡ್ಡ ಹಾಳಾಗಿ ಹೋಗಿಬಿಡೋದು. ಅದು ಪ್ರಾಣನೇ ಹೋಗುತ್ತೆ, ಇಲ್ಲಿ ಪ್ರಾಣ ಹೋಗಿದ್ರೆ ಪ್ರಾಣ ಹೋಗುತ್ತೆ ಕರೆಂಟ್ ಎಲ್ಲ ಪ್ರಸಂಗ ಬಂದಾಗ. ಅದಕ್ಕೆ ಆ ರೀತಿ ಮಾಡಬೇಡಿ. ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ. ಅಂದರೆ ಶಮದವಾದಿ ಸಂಪತ್ತಿ ಜೀವನ ಸ್ವರೂಪದಲ್ಲೇ ಕುತ್ಕೊಂಡು ಬಿಟ್ಟಿದ್ದರೆ ಅವನು ವರ್ಣತಃ ಬ್ರಾಹ್ಮಣ ಜೀವ ಅಂತ ಅರ್ಥ. ಪುರುಷ ಜೀವರು ಸ್ತ್ರೀ ಜೀವರು ಬೇರೆ ಇದ್ದಾರೆ, ವರ್ಣತಃ ಇದ್ದಾರೆ, ಶುದ್ಧ ಬ್ರಹ್ಮಚಾರಿ ಜೀವರಿದ್ದಾರೆ, ಯತಿಗಳಿದ್ದಾರೆ, ಸ್ವರೂಪದಲ್ಲೇ ಯತಿಗಳಿದ್ದಾರೆ. ಸನಕಾದಿಗಳು ಸ್ವರೂಪ ಅವ್ರು ನಾವು ಮದುವೆನಾಗಲ್ಲ ಇದಾಗಲ್ಲ ಹಾಗೆ ಇರ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಸ್ವರೂಪ ಇರೋದೇ ಹಾಗೆ ಅವರಿಗೆ. ಈ ರೀತಿ ವಿಭಾಗಗಳು ಮೋಕ್ಷದಲ್ಲೂ ಇವೆ. ಭಿದ್ಯತೆ ಅಂದ್ರೇನು, ಅದರಲ್ಲಿ ವ್ಯತ್ಯಾಸ ಡಿಫ್ರೆನ್ಷಿಯೇಟ್ ಆಗುತ್ತೆ ಅಂತ ಅರ್ಥ. ಯೋನಿಭೇದ ಕೃತ ಅಂದ್ರೇನು, ಹುಟ್ಟಿನಿಂದ ಬರೋ ಬ್ರಾಹ್ಮಣ್ಯ ಬೇರೆ, ಆ ಬ್ರಾಹ್ಮಣ್ಯ ಬೇರೆ. ಹುಟ್ಟಿನಿಂದ ಬರೋ ಬ್ರಾಹ್ಮಣ್ಯ, ದೇಹದ ಬ್ರಾಹ್ಮಣ್ಯ ಬೇರೆ ಯುಗದಲ್ಲಿ ಕೃತಯುಗದಲ್ಲಿ 100% ಆಗ್ತಿತ್ತು. ತ್ರೇತಾದಲ್ಲಿ ಸ್ವಲ್ಪ ವ್ಯತ್ಯಾಸ ಶುರುವಾಯಿತು, ದ್ವಾಪರದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಕಲಿಯುಗದಲ್ಲಿ ಬರೀ ಅದೇ ಜಾಸ್ತಿ ಆಗಿಬಿಡುತ್ತೆ. ಬರ್ತಾ ಏನಾಗುತ್ತೆ ಅಂತ ಕೇಳಿದ್ರೆ ಸಾಂಕರ್ಯನೇ ಜಾಸ್ತಿ ಆಗಿಬಿಡುತ್ತೆ. ವಿಷ್ಪತಿ ಭೇದೋ ಜ್ಞೇಯ ಔಪಾಧಿಕ ವರ್ಣ ಸ್ವಾಭಾವಿಕ ವರ್ಣ. ಹುಟ್ಟಿನಿಂದ ಬರೋದು ಔಪಾಧಿಕ ವರ್ಣ, ಸ್ವರೂಪದಲ್ಲೇ ಸ್ವಾಭಾವಿಕ ವರ್ಣ. ಎರಡು ಸಿಂಕ್ರನೈಸ್ ಆದಾಗ ನಂಬರ್ 1 ಅದು. ಯಾವಾಗ ಅದು ಬದಲಾಗಿ ಬಿಡುತ್ತೋ ಗುಣಗಳು ಮಿಕ್ಸಪ್ ಆಗಲಿ ಶುರುವಾಗುತ್ತೆ. ಬ್ರಾಹ್ಮಣ ಹುಟ್ಟಿದ್ದಾನೆ, ಅವನು ಸ್ಮೋಕ್ ಮಾಡ್ಕೊಂಡು ಓಡಾಡ್ತಾರೆ, ಸ್ವರೂಪದಲ್ಲಿ ಬ್ರಾಹ್ಮಣ ಅಲ್ಲ ಅವನು, ಗೊತ್ತಾಯ್ತಾ? ಆದ್ದರಿಂದ ಅವನಿಗೆ ಆ ಕಡೆ ನಡೆಯುತ್ತೆ. ಅರ್ಥ ಆಯ್ತು? ಏನೂ ಇಲ್ಲ. ಎಷ್ಟೋ ಜನ ನೋಡ್ತೀವಿ ನಾವೀಗ, ಓಡೋದವ್ರು ಎಷ್ಟೋ ಜನ ದೊಡ್ಡ ಆಫೀಸರ್ ಜೊತೆ ಓಡೋದವರಲ್ಲ, ಯಾರ ಜೊತೆಗೆ ಚಪ್ಪಲಿ ಹೊಡೋ ಜೊತೆಗೆ ಇವ್ರ ಜೊತೆ ಓಡೋದವರಿದ್ದಾರೆ. ಸ್ವರೂಪದ ಹಾಗಿದ್ದಾಗ ಏನೂ ಮಾಡೋಕ್ಕೆ ಬರೋದಿಲ್ಲ. ಬಟ್ ಪ್ರಯತ್ನ ಅಂತ ಮಾಡಬೇಕು. ಅಲ್ಲಿವರೆಗೂ ಫೇಲ್ ಆದರೆ ಕಡೆಗೆ ಹಣೆ ಬಾರ ಅಂತ ಹೇಳಬೇಕು. ಮನಸ್ಸಲ್ಲಿ ಅಂದ್ಕೊಂಡು ನಾವು ಸುಮ್ಮನೆ ಆಗಬಾರ್ದು. ನಮಗೆ ಗೊತ್ತಿಲ್ಲ, ಆದ್ದರಿಂದ ಆದಷ್ಟು ಪ್ರಯತ್ನ ಮಾಡಬೇಕು. ಭಿದ್ಯತೆ ಹಾಂ ಯಾವುದು ಶುರು ಮಾಡ್ಕೊಂಬೋದಿಲ್ಲ ಅಂತ ಹೇಳ್ತಿರೋದು. ಬರೋದಿಲ್ಲ. ಸ್ವರೂಪ ಕೆಲವರು ಇರ್ತಾರೆ, ಎಷ್ಟೋ ಜನ ಶೂದ್ರು, ನಾವು ಪೂರ್ತಿ ವೆಜ್ ಅವರು, ನಮ್ಮ ವಂಶದಲ್ಲೇ ತಿಂದಿಲ್ಲ ಅಂತ ಹೇಳ್ತಾರೆ, ಅಂಥವ್ರು ಇದ್ದಾರೆ. ಅಂಥ ಶೂದ್ರವರು. ಇವರು ವಾಂಟೆಡ್ ನಾನ್ ವೆಜ್ ಕುಕ್ ಅಂತ ಕೊಡೋರು ಇದ್ದಾರೆ. ಅಂದರೆ ಸ್ವರೂಪ ಸರಿ ಇಲ್ಲದ ಹೋದಾಗ ಆ ಥರ ಯೋಚನೆ ಶುರುವಾಗ ಅದು ಏನು ಮಹಾ ಇದೆ, ಈ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿ ಸಹಜವಾಗಿ ಬರುತ್ತೆ. ಅವರು ತುಂಬ ಜನ ಇವತ್ತು ಏಕಾದಶಿ ಇತ್ಯಾದಿಗಳನ್ನು ಶೂದ್ರರಲ್ಲಿ ಭಾಳಷ್ಟು ನಿಷ್ಠೆಯಿಂದ ಮಾಡ್ತಾರೆ, ನಿಶ್ಚಿಂತೆಯಿಂದ ಮಾಡ್ತಾರೆ. ಅವ್ರಿಗೆ ಮಠಭೇದ ಇಲ್ಲ, ಮಠ ಅದ್ರ ಸೇರಿಲ್ಲ, ಅದರಿಂದ ನಿಶ್ಚಿಂತೆಯಾಗಿದೆ, ಅದು ಗೊಂದಲನೇ ಇಲ್ಲ. ಅವ್ರಿಗೆ ಏನು ಮಾಡೋಕ್ಕಾದ್ರು ಮಾಡಿಬಿಡ್ತಾರೆ ಅಷ್ಟೇ. ಆರಭ್ಯ ವಿಷ್ಣುಭಕ್ತಿ ಯೋನಿಭೇದ ಕೃತೋ ಭೇದೋ ಜ್ಞೇಯ ಔಪಾಧಿಕಸ್ತ್ವಯಂ ವಿಷ್ಣುಭಕ್ತಿ ಚ ಅನುಗತ ಸರ್ವವರ್ಣೇಶು ವಿಷ್ಪತಿ. ವಿಷ್ಣುಭಕ್ತಿ ಮಾತ್ರ ಕಾಮನ್. ಸ್ವರೂಪತ ಯೋಗ್ಯರಾಗಿದ್ದರೆ ವಿಷ್ಣುಭಕ್ತಿ ಅನ್ನೋದು ಕಾಮನ್ ಆಗಿರುತ್ತೆ. ಸ್ವಾಭಾವಿಕಾಸ್ತತ್ ಆಚಾರ್ಯ ಸಾಕ್ಷಾತ್ ಶಿಷ್ಯರಲ್ಲೇ ಎಲ್ಲ ವರ್ಣದವರಿದ್ದರು ಅಂತೇಳಿ ಬದ್ಧನೇ ಬರೀತಾರೆ, ಗೊತ್ತಾಯ್ತಾ? ಬುದ್ಧಿವಂತರಿದ್ದರು, ದಡ್ಡರು ಇದ್ದರು, ಅದು ಸ್ವಾರಸ್ಯ. ಯಾಕೆ? ಸ್ವರೂಪದ ದಡ್ಡರಿರ್ತಾರೆ, ಒಳ್ಳೆ ಕೆಟ್ಟವರಲ್ಲ. ದಡ್ಡತನ ಕೆಟ್ಟದಲ್ಲ, ದಡ್ಡತನಕ್ಕೆ ಪನಿಷಬಲ್ ಅಫೆನ್ಸ್ ಅಲ್ಲ, ಅದು ದುಷ್ಟತನಕ್ಕೆ ಅಫೆನ್ಸ್. ಅದು ಭಾರಿ ಬುದ್ಧಿವಂತ ದುಷ್ಟ, ಪನಿಷಬಲ್ ಅದು. ಆದರೆ ಭಾರಿ ದಡ್ಡ ಮೋಸ ಮಾಡೋದಿಲ್ಲ. ಏನದು ದಡ್ಡ ಅನ್ಬೋದೇ ಹೊರತು ಅವನು ಪನಿಷ್ ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ನು ಹೇಳ್ತಾನೆ, ದಡ್ಡ ನೀವು ಹೇಳಿಕೊಟ್ರೆ ಮಾಡ್ತೇನೆ, ನನಗೆ ಬರೋದಿಲ್ಲ ಅಂತ ಒಪ್ಕೊಂಡ್ಬಿಡ್ತಾನೆ. ವಿಶ್ವಪತಿ ವೈಶ್ಯರು. ವಿಶ್ವಪತಿ ಬಗ್ಗೆ ಎರಡು ಅರ್ಥ. ಪ್ರಜೆಗಳು ಅಂತ ವಿಶ್ವ ಪ್ರಜೆ ಅಂತ ಅರ್ಥ ಇದೆ. ಅಲ್ಲಿ ಏನಾಯಿತು, ವಿಶ್ವಪತಿ ಅಂತ ಹೇಳಿದರೆ ರಾಜ ಅಂತಾಯಿತು. ವೈಶ್ಯರಿಗೂ ವೈಶ್ಯ ಅಂತ ಪದ ಬಂದಿರೋದೇ ಹಾಗೆ. ಇನ್ನೂ ತೊಗೊಂಡ್ಬಿಟ್ರೆ ಇವ್ರಿಗೂ ಅಪ್ಲೈ ಆಗುತ್ತೆ. ಆರಭ್ಯ ಇಲ್ಲಿಂದ ಪ್ರಾರಂಭ ಆಯ್ತು. ಇದೀಗ ನೀವು ಉಪಾಧಿಕ ವಿಷ್ಣುಭಕ್ತಿ ಸರ್ವವರ್ಣೇಶು ವಿಶ್ವತಿಂ ಆರಭ್ಯ ಹೀಯತೆ ಅಥಾಪಿ ಭೇದ ಸ್ವಾಭಾವಿಕಸ್ತತಃ. ಆರಭ್ಯ ಹೀಯತೆ ಏನಿದು ವಿಷ್ಣುಭಕ್ತಿ ಅನ್ನೋದು ಅಲ್ಲೂ ತಾರತಮ್ಯ ಬರುತ್ತೆ. ಬ್ರಾಹ್ಮಣರಿಗೆ ವಿಷ್ಣುಭಕ್ತಿ ಜಾಸ್ತಿ ಯಾತಕ್ಕೆ ಇರುತ್ತೆ ಅಂತ ಕೇಳಿದ್ರೆ ಜ್ಞಾನ ಜಾಸ್ತಿ ಇರೋದರಿಂದ, ಭಕ್ತಿ ಜ್ಞಾನಗಳು ಡೈರೆಕ್ಟ್ ಪ್ರಪೋರ್ಷನಲ್ ಆದ್ದರಿಂದ ಜಾಸ್ತಿ ಇರುತ್ತೆ. ಅದು ದೋಷ ಅಲ್ಲ, ಅದು ಸ್ವರೂಪದಲ್ಲಿ ಹಾಗಿರ್ತಾರೆ.
ಆರು ಹೀಯತೆ ಭೇದ ಇದು ಸ್ವಾಭಾವಿಕವಾದಂತಿದು. ಕರ್ತಾಪಿ ಭಗವಾನ್ ವಿಷ್ಣುರಕರ್ತೇತಿ ಚ ಕಥ್ಯತೆ ತಸ್ಯ ಕರ್ತ ಯತೋ ನಾನ್ಯ ಸ್ವತಂತ್ರತ್ವಾತ್ ಪರಾತ್ಮನಃ ಇತಿ. ಅದು ನಾರದೀಯ ಇತಿಚ ಅಂತ ಹೇಳಿದ ಸಾಮಾನ್ಯವಾಗಿ ಅದೇ ಗ್ರಂಥ ಅಂತ ಅರ್ಥ, ಸಾಮಾನ್ಯವಾಗಿ ಇಲ್ಲ ಪ್ರಸಿದ್ಧವಾದದ್ದು ಅಂತ ಅರ್ಥ. ಕರ್ತಾಪಿ ಭಗವಾನ್ ವಿಷ್ಣು ಅಕರ್ತ ಇತಿ ಚ ಉಚ್ಯತೆ. ಯಾಕೆ? ತಸ್ಯ ಕರ್ತ ಯತೋ ನಾನ್ಯ, ಅವನಿಗೆ ಅಕರ್ತ ಶಬ್ದಕ್ಕೆ ಎರಡರ್ಥ ಇದೆ, ಹೊಸ ಅರ್ಥ ಇದೆ. ಏನು ಮೊದಲೇ ಅರ್ಥ ಏನೀಗ? ಮಾಡಿಯೂ ಮಾಡದವನು ಅಂತ ಅರ್ಥ. ಮಾಡಿದವನು ಮಾಡಿದವನಲ್ಲ ಎರಡೂ ಇದೆ. ಇಲ್ಲಿ ಅಕರ್ತ ಅಂತ ಹೇಳಿದರೆ ಎಲ್ಲವನ್ನೂ ಮಾಡ್ತಾನೆ, ಅವನು ಮಾಡಿದವರು ಯಾರೂ ಇಲ್ಲ. ಬಂದಿಲ್ಲ. ಸರ್ವಕರ್ತಾನ ಕ್ರಿಯತೆ ತನ್ನ ಮಾಮಿ ರಮಾಪತಿ, ಇದು ಇದಕ್ಕೆ ಬಂದಿರೋದು. ಎಲ್ಲವನ್ನೂ ಮಾಡ್ತಾ ಅವನು ಮಾಡಿದವರು ಯಾರೂ ಇಲ್ಲ. ಅರ್ಥ ಆಯ್ತಾ? ಆ ಅರ್ಥ ಇಲ್ಲಿ ಹೊಸ ಅಲ್ಲಿ ಬಂದಿದ್ದರಿಂದ ಭಾಷ್ಯದಲ್ಲಿ ಅರ್ಥ ಹೇಳಿಬಿಟ್ರು. ಅದನ್ನು ತಾತ್ಪರ್ಯದಲ್ಲಿ ಹೊಸ ಅರ್ಥ ಹೇಳಿದರು. ಪರಮಾತ್ಮ ಎಂಥವನು ಅಂದರೆ ಅವನು ಹೌದು ಕರ್ತ ಅಂತಿದೆ, ಅಕರ್ತ ಅಂತ ಬಿಡಿಸೋಕ್ಕೂ ಬರುತ್ತೆ. ಅದನ್ನು ಎರಡೂ ಆಗಿದೆ. ಅದು ಗೀತಾನೇ ಅದಕ್ಕೆ ಎಕ್ಸ್ಪ್ಲನೇಷನ್. ಅಪಿಶಬ್ದೋ ಗುಣಸಮುಚ್ಚಯಾರ್ಥ. ಅಪಿಶಬ್ದದಿಂದ ವಿಷ್ಣು ಭಕ್ತಿಯ ಜೊತೆಗೆ ಇನ್ನೇನು ಸದ್ಗುಣಗಳಿರಬೇಕು ಅವೆಲ್ಲ ಎಲ್ಲ ವರ್ಣದಲ್ಲೂ ಇರುತ್ತೆ. ಗೊತ್ತಾಯ್ತಾ? ಅದು ವೇರಿ ಆಗುತ್ತೆ, ತಾರತಮ್ಯ ಇರೋದು ನಿಶ್ಚಿತ. ಬಾಹುಬಲ ವೇರಿ ಆಯಿತು. ಬ್ರಾಹ್ಮಣರಲ್ಲಿ ದ್ರೋಣಾಚಾರ್ಯ ಮೊದಲಾದವರು ಬಾಹುಬಲ ಇರಲಿಲ್ಲ ಅವರಿಗೆ. ಅಶ್ವತ್ಥಾಮಾಚಾರ್ಯ ಎಷ್ಟಿತ್ತು ಯೋಚನೆ ಮಾಡಿ. ಆದರೆ ಅದು ಎಕ್ಸೆಪ್ಷನ್ನೇ ಹೊರತು ಜನರಲಿ ಬ್ರಾಹ್ಮಣ ಫಿಸಿಕಲಿ ವೀಕ್ ಇರ್ತಾರೆ ಯಾರಿಗಿಂತ ಬೇರೆಯವರು. ಇದರಲ್ಲಿ ಬರುತ್ತೆ ಉದ್ಯೋಗಪುರದ ಕಥೆ ಬರುತ್ತೆ. ಒಬ್ಬಳು ಕನ್ಯೆ ಮದುವೆ ಆಗಬೇಕು, ಅವಳೇ ಸೆಲೆಕ್ಟ್ ಮಾಡಬೇಕು. ಎಷ್ಟೋ ಜನ ಅವಳು ತಾವು ಮ್ಯಾಚಿಂಗ್ ಅಲ್ಲ ಅಂತೇಳಿ ಹೋಗೋ ದಯಲ್ಲಿ ಬಿಟ್ಟುಬಿಡ್ತಾರೆ. ಬರೀ ಒಬ್ಬ ಬ್ರಾಹ್ಮಣ ಒಬ್ಬನು ಬರ್ತಾನೆ, ಒಬ್ಬನು ವಿರೋಚನ ಪ್ರಹ್ಲಾದನ ಮಗನೂ ಬರ್ತಾನೆ. ಇಬ್ಬರು ಕ್ಯಾಂಡಿಡೇಟ್ಸ್. ಈಗ ಆಗ ಯಾರು ಎಲ್ಲಿ ಕೊಡಬೇಕು ಅಂತ ಫಸ್ಟೇ ಬಂತು. ಸೀಟಿಂಗ್ ಅರೇಂಜ್ಮೆಂಟ್ ಬಂತಾಗ ಇವನು ಬ್ರಾಹ್ಮಣ ಇಲ್ಲಿ ಕೊಡಬೇಕು ಅಂತ ಒಬ್ಬರು, ಇಲ್ಲ ನಾನು ಅಂಥವ್ರ ಮಗ ಇಲ್ಲಿ ಕೊಡಬೇಕು ಅಂತ ಗಲಾಟೆ ಶುರುವಾಯಿತು. ಈತ ಗಲಾಟೆ ಯಾವಾಗಲೂ ಇದ್ದಿದ್ದೇವೆ ಎಲ್ಲ ಕೂಡ. ಅವರು ಸುಧನ್ವ ಅಂತ ಬ್ರಾಹ್ಮಣ ಹೆಸರು, ಜೈಮಿನಿ ಭಾರತ ಸುಧನ್ವ ಅಲ್ಲ, ಇವನು ವಿರೋಚನ ಅಂತ ಹೇಳಿದ. ಆವಾಗ ಏನು ತೀರ್ಮಾನ ಹೇಗೆ ಮಾಡಬೇಕು ಅದನ್ನು? ಇಬ್ಬರು ದೊಡ್ಡ ದೊಡ್ಡ ಪ್ರೆಸ್ಟೀಜಸ್ ಇದ್ದಾರೆ. ಆಕೆ ಪ್ರಹ್ಲಾದ ಹತ್ರ ಹೋಗೋಣ ಅಂತ ಹೋದ್ರು, ಪ್ರಹ್ಲಾದನ ಕೇಳ್ಕೊಂಬರೋಣ ಅಂತ ಹೋದ್ರು. ಪ್ರಹ್ಲಾದ ಯಾರೋ ವಿರೋಚನ ಅಪ್ಪನೇ ಗೊತ್ತಾಯ್ತಿಲ್ಲ. ಪ್ರಹ್ಲಾದನ ಮಗ ಆತ. ಅಲ್ಲಿ ಹೋದ ತಕ್ಷಣ ಏನಾಯಿತು? ಪ್ರಹ್ಲಾದ ನೋಡ್ದ, ಏನು ವಿಷಯ ಅಂತ ಕೇಳಿದ. ಈ ಪ್ರಶ್ನೆ ಬಂದಿದೆ ಮುಂದೆ, ಸ್ವಯಂವರದ ಪ್ರಶ್ನೆ ಮುಂದೆ, ಸೀಟಿಂಗ್ ಪ್ರಾಬ್ಲಮೇ ಬಂದುಬಿಟ್ಟಿದೆ. ಈಗ ಪ್ರಹ್ಲಾದ ನೀನು ಹೇಳು. ಬ್ರಾಹ್ಮಣ ಹೇಳ್ತಾರೆ, ಪ್ರಹ್ಲಾದ ನಿಮ್ಮ ನೋಡಿ ತಮಾಷೆ ಅಂದರೆ ಇವ್ರ ಪಕ್ಕಕ್ಕೆ ಇದೇ ರೀತಿ ನೆಲ್ಲಿ ನಡೆದಿತ್ತು ಹೇಳಿ ನೋಡೋಣ ಅಂತೆ. ಯಾವುದದ? ಯಾರಪ್ಪ ಯಾರ ಮಗ? ನಾಭಾಗರ ಕಥೆಯಲ್ಲಿ ಬರುತ್ತೆ, ಗೊತ್ತಾಯ್ತಾ? ಅವಾಗ ನಿಮ್ಮಪ್ಪನ ಹತ್ರ ಹೋಗೋ ಅಂತ ಹೇಳ್ತಾರೆ. ಹಾಗಾಯಿತು. ಬಂದ ಸುಧಾನು ಹೇಳ್ತಾನೆ, ನೋಡಿ ಪ್ರಹ್ಲಾದ, ನಿನ್ನ ಬಗ್ಗೆ ಭಾರಿ ನಂಬಿಕೆ ಇದೆ, ನೀನು ಅಪ್ಪ ಇರ್ಬೋದು, ನೀನು ಭಾರಿ ನ್ಯಾಯವಂತ ಗೊತ್ತೇ, ಅದಕ್ಕೆ ನಿನ್ನ ನ್ಯಾಯಗಳು ಒಪ್ಕೊಂಡಿದ್ದೆ ನಾನು ಅಂತ ಹೇಳ್ತಾನೆ. ಒಪ್ಕೊಂಡಿದ್ದು ಹೋದರೆ ಪ್ರಶ್ನೆ ಬರೋದಿಲ್ಲ. ಒಪ್ಕೊಂಡಿದ್ದಾನೆ ಹೇಳು ಅಂತ ಹೇಳ್ತಾರೆ. ಆಗ ಪ್ರಹ್ಲಾದ ಯೋಚನೆ ಮಾಡ್ತಾರೆ, ಗೊತ್ತಾಯ್ತಾ? ಇಲ್ಲಿ ಅಭಿಮಾನ ಒಂದು ಕಡೆ ಇದೆ, ಧೃತರಾಷ್ಟ್ರ ಆಗಿದ್ದರೆ ಆ ಕಡೆ ಕೊಟ್ಬಿಡ್ತಿದ್ದ. ಆದರೂ ಹೇಳ್ತಾ ಇದು ದಿನದ ಪ್ರಶ್ನೆ ಇದೆ. ಅಲ್ಲೊಂದು ಮತ್ತೆ ಪಂದ್ಯ ಹಾಕ್ಕೊಂಡಿದ್ದಾರೆ, ಯಾರು ಸುಳ್ಳು ಅಂತಾಗುತ್ತೋ ಅವರು ಸಾಯಬೇಕು ಅಂಥೇಳಿ, ಗೊತ್ತಾಯ್ತಾ? ಬೆಟ್ಟಿಂಗ್ಸ್ನಲ್ಲಿ ಪನಿಷ್ಮೆಂಟ್ ಇದ್ದಾಗೆ ಸುಳ್ಳು ಆಗಿಬಿಟ್ರೆ, ಈಗ ಗಲಾಟೆ ಮಾಡಿದ್ದಾರಲ್ಲ, ಈಗ ನಾನು ಶ್ರೇಷ್ಠ, ಅವರು ಸುಳ್ಳು ಅಂತಾದರೆ ಅವರು ಸಾಯಬೇಕು ಅಂತಿದೆ. ಅರ್ಥ ಆಯ್ತಾ? ಈ ಪ್ರಹ್ಲಾದ ಸ್ಥಿತಿ ಎಷ್ಟಿದೆ ಗೊತ್ತಾ? ಈಗ ಸತ್ಯ ಹೇಳೋದು ಒಂದು, ಹೇಳಿದರೆ ಮಗ ಸಾಯ್ತಾನೆ, ಸುಳ್ಳಾಗಿದೆ. ಈಗ ಸುಳ್ಳು ಹೇಳಿದರೆ ಅನ್ಯಾಯ ಮಾಡೇ ನಾವು ಬ್ರಾಹ್ಮಣ ದ್ರೋಹ ಬರುತ್ತೆ. ಇದು ಪ್ರಹ್ಲಾದನ ಗುಣ. ಅದು ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ? ಆಚಾರ್ಯ ನಿಮ್ಮದೇ ಸರಿ, ಒಂದು ತಪ್ಪು, ಆದರೆ ನನ್ನ ಮಗನ ಕ್ಷಮಿಸಿಬಿಡಿ ಅಂತ ಹೇಳ್ತಾರೆ. ಕ್ಷಮಿಸಿಬಿಡಿ ಹೊಸ ಅದಕ್ಕೆ ಯೋಚನೆ ಇಲ್ಲ. ಅದೇ ಸಾವು ಮುಖ್ಯ ಅಲ್ಲ, ಅದರ ಇದು ಬೇಕಾದ್ರೆ ಹೊರಟುಬಿಡ್ತಾರೆ. ಪ್ರಹ್ಲಾದ ಯಾಕೆ ಇಷ್ಟು ಮಾಡ್ದ ಅಂದರೆ, ಮಕ್ಕಳು ಏನೇ ಆಗಿರಲಿ ಏನು ಮಾಡಬೇಕು, ಅವ್ರನ್ನ ಪ್ರೊಟೆಕ್ಷನ್ ತಪ್ಪಲ್ಲ, ಅನ್ಯಾಯ ಮಾಡೋದು ತಪ್ಪು. ಧೃತರಾಷ್ಟ್ರ ಮಾಡ್ಬೋದಾಗಿತ್ತು. ಅದೆಲ್ಲ ಪ್ರತಿಜ್ಞೆ ಮಾಡಿದ್ದೀರಿ, ಅದೇ ಕ್ಷಮಿಸಿಬಿಡಿ, ಅದೆಲ್ಲ ಕೊಟ್ಟುಬಿಡ್ತೇವೆ, ಹೋಗ್ತಾಯಿತ್ತು. ಅದಕ್ಕೆ ಹೇಳಿತ್ತು, ಯುದ್ಧ ನಡೆದರೆ ಮಾತ್ರ ಪ್ರತಿಜ್ಞೆ, ಹೊರತು ಪ್ರತಿಜ್ಞೆ ಇಲ್ಲ. ನೀವು ನಿಂತೋಗ್ಬಿಡ್ತಿದ್ದು, ಪ್ರತಿಜ್ಞೆ ಸುಳ್ಳಾಗ ಪ್ರಶ್ನೆ ಬರೋದಿಲ್ಲ. ಆಗ ಈ ಕೇಸೆ ಇಬ್ಬರು ತೊಗೊಂಡ್ಮೇಲೆ ಅದು ಕೇಸೇ ಇಲ್ಲ. ಆಗ ಇದರ ಅರ್ಥ ಮಾಡಿ ಪ್ರಹ್ಲಾದನ ಜಾಣತನ ನೋಡಬೇಕು. ನಾನು ಇದೆಲ್ಲ ಭಾಗವತಲ್ಲಿ ಹೇಳಿಲ್ಲ, ಮಹಾಭಾರತಲ್ಲಿ ಹೇಳ್ತಾನೆ. ಯಾಕಂದರೆ ವಿದುರ ಹೇಳ್ತಾನೆ ಕಥೆ, ಯಾರಿಗೆ? ಧೃತರಾಷ್ಟ್ರನಿಗೆ ಹೇಳ್ತಾನೆ, ಹೀಗೆ ಮಾಡುವ ಪ್ರಹ್ಲಾದ ಮಾಡಿದ ಮಾಡಿ ನೀನೀಗ ಹೀಗೆ ಮಾಡಬೇಡ ಅಂತ ಹೇಳೋದಕ್ಕೆ ಅದು ಡೈರೆಕ್ಟ್ ಎಕ್ಸಾಂಪಲ್ ಕೊಡ್ತಾರೆ. ಅದರಿಂದ ಏನಾದ್ರು ಉಳ್ಕೊಂಡ್ರೆ ನೋಡಿದ್ರೆ ಅವರೀಗ ಧೃತರಾಷ್ಟ್ರ ಕೇಳಲಿಲ್ಲ, ಮಕ್ಕಳು ಉಳ್ಕೊಳ್ಳಿಲ್ಲ. ಇದು ಎಲ್ಲರಿಗೂ ಕಥೆ ಇದೆ, ಅವರಿಬ್ಬರಿಗೆ ಅಲ್ಲ. ನೀವು ಮಕ್ಕಳ ಮೇಲೆ ಪ್ರೀತಿ ವಿಶ್ವಾಸ ಇರೋದು ತಪ್ಪಲ್ಲ, ಅವ್ರು ಮಾಡಿದ್ದೆಲ್ಲ ಸರಿ ಅಂತ ವಾಸೋದು ತಪ್ಪು. ಗೊತ್ತಾಯ್ತಾ? ಪ್ರೀತಿ ವಿಶ್ವಾಸ ಇದ್ದಾಗ ಏನು ಮಾಡಬೇಕು ಅಂತ ನಿಜವಾಗಲೂ ತಪ್ಪನ್ನು ಹೇಳಬೇಕು, ಅದರಿಂದ ಉದ್ಧಾರ ಆಗ್ತಾರೆ. ಅದು ಪ್ರೀತಿ. ಅದು ಭಾರಿ ಪ್ರೀತಿ. ನೋಡೋದು ಮಲಗಿದ್ದ ಹುಡುಗ ಲೇಟಾಗಿ, ಬೆಳಿ ಪರೀಕ್ಷೆ ಇದೆ, ಪಾಪ ತುಂಬ ಸ್ಟೇಡ್ ಆಗಿದೆ, ಮಲ್ಕೊಂಡು ಬಿಟ್ಟು ಪರೀಕ್ಷೆ ಫೇಲ್ ಆಗ್ತಾರೆ, ಪರೀಕ್ಷೆಗೆ ಹೋಗಲ್ಲ.
ಅವನೇ ಬೈತಾನೆ ಫಸ್ಟ್ ಎಂಥ ಕೆಲಸ ಮಾಡಿಬಿಟ್ರಿ ಅಂತ. ನೋಡೋದು ಕರುಣೆ, ಭಾರಿ ಕರುಣೆ ಇದು. ಹಾಗೆ ಮಾಡಬಾರ್ದು. ಆಮೇಲೆ ಬೇಕಾಷ್ಟು ರೆಸ್ಟ್ ತೊಗೋದು, ಆದರೆ ರೆಸ್ಟ್ ತೊಗೊಳ್ಳೋ ಟೈಮಲ್ಲ ಅದು. ಗೊತ್ತಾಯ್ತಾ? ಅದನ್ನು ಕೆಲವು ಏನೋ ಸಂಕ್ಷೇಪ ಮಾಡಿ ಹೋಗ್ಬೋದೇ ಹೊರತು ಅದು ಮಾಡಬಾರ್ದು. ನಾವು ಪ್ರೀತಿ ಶಬ್ದ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಏನು ಮಾಡಿದ್ರೂ ಕ್ಷಮಿಸಬೇಕು ಅಂತ, ಏನು ಮಾಡಿದ್ರೂ ಎನ್ಕರೇಜ್ ಮಾಡಬೇಕು. ಅದು ಪ್ರೀತಿ ಅರ್ಥ ಅಲ್ಲೇ ಅಲ್ಲ. ಸರಿಯಾಗಿ ಗೈಡೆನ್ಸ್ ಮಾಡೋದು ನಿಜವಾದ ಪ್ರೀತಿಯ ಲಕ್ಷಣ. ಒಳ್ಳೆ ಮೇಷ್ಟ್ರು ತಪ್ಪನ್ನು ಹುಡುಕಿ ಹೇಳ್ತಾನೆ, ಸರಿ ಬಿಟ್ಬಿಡ್ತಾನೆ, ತಪ್ಪನ್ನು ಹುಡುಕಿ ಹೇಳ್ತಾನೆ. ಅದಕ್ಕೆ ಮೇಷ್ಟ್ರು ಪರೀಕ್ಷೆ ಮಾಡೋ ಉದ್ದೇಶನೇ ಇದೆ. ಯಾಕೆಂದರೆ ಉಳಿದವರು ಸರಿ ಇದೆ ನೋಡಿ, ಇದು ಮಾಡಬೇಡ ತಪ್ಪನ್ನು, ಇದು ತಿದ್ಕೊಂಡು ಇನ್ನೂ ಜಾಸ್ತಿ ಬರುತ್ತೆ ಅಂತ ಅವ್ರ ಉದ್ದೇಶ. ತುಂಬ ಜನ ಹಾಗೆ ತೊಗೊಳೋದಿಲ್ಲ, ಏನೋ ಒಂದು ಬೈತಾರೆ, ಈ ರೀತಿ ತೊಗೊಳ್ಳೋದು ಒಂದು ಅದು ಶಾಸ್ತ್ರ ಹೇಳುತ್ತೆ. ನೀನು ತಪ್ಪಿದೆಯಾ, ಯಾರೋ ಬೈದ್ರಾ ಒಪ್ಕೊಂಬಿಡು, ಇಲ್ವಾ ಕೇರೆ ಮಾಡಬೇಡ, ನೀನು ತಪ್ಪು ಮಾಡಿಲ್ಲ, ಅದು ನಾಟ್ ಅಪ್ಲಿಕಬಲ್ ನಿನಗಷ್ಟೇ. ಅದನ್ನು ಯಾವುದಕ್ಕೆ ಮಿಕ್ಸಪ್ ಮಾಡಬಾರ್ದು, ಇನ್ನೊಂದಕ್ಕೆ ಮಿಕ್ಸಪ್ ಮಾಡಬಾರ್ದು. ಮಿಕ್ಸಪ್ ಮಾಡಿ ಇವನು ಉದ್ಧಾರ ಆಗೋಲ್ಲ, ಫಸ್ಟ್ ಇವನ ಕೆರಿಯರೇ ಹಾಳಾಗಿಬಿಡತ್ತೆ. ಆ ಮೇಷ್ಟ್ರ ಮೇಲೆ ರಚ್ಚಿಟ್ಕೊಂಡ ಯಾವ ಹೊಡೆದ ಅವ್ರನ್ನ, ನಾನು ಬೈದುಬಿಟ್ರು ಅಂತ ಹೇಳಿಬಿಟ್ಟು ಹಾಗೆ ಅನ್ನೋದಿಲ್ಲ. ಅದು ಒಳ್ಳೆ ವಿದ್ಯಾರ್ಥಿ ಯಾವಾಗಲೂ ಕೂಡ ಸರಿ ಹೇಳೋದಕ್ಕೆ ತಪ್ಪಿದ್ರೆ ಮೊದಲು ತೋರಿಸಿ ಅಂತ. ಅದು ಲೋಕನ ಉದ್ಧಾರದ ಮುಖ್ಯ, ಅವರು ಉದ್ಧಾರ ಆಗ್ತಾರೆ. ಅದಕ್ಕೆ ದಾಸರು ನಿಂದಕರಿರಬೇಕು ಅಂತ ಹೇಳಿದರು. ಅವ್ರು ನಮ್ಮನ್ನು ಕ್ಲೀನ್ ಮಾಡ್ತಾರೆ ಅಂತ ಅರ್ಥ. ಬೈದು ಕ್ಲೀನ್ ಮಾಡ್ತಾರೆ, ದೋಷ ತಿದ್ದುಕೊಂಡ್ಬಿಟ್ರೆ ಉದ್ಧಾರ ಆಗಿಬಿಡ್ಬೋದು. ಚಾತುರ್ವರ್ಣ್ಯಮಯ ಸೃಷ್ಟಂ ಇಷ್ಟು ಹೇಳಿ, ತಸ್ಯ ಕರ್ತ ಯಥೋ ನಾನ್ಯ ಸ್ವತಂತ್ರತ್ವಾತ್ ಪರಾತ್ಮನಃ. ಆದರೆ ದೇವರು ಪರಾತ್ಮ ಯಾತಕ್ಕೆ, ಯಾರಿಂದ ಡಿಪೆಂಡೆನ್ಸ್ ಇಲ್ಲ, ಹುಟ್ಟು ಎಲ್ಲ ಅವನ ಕೈಲೇ ಇರೋದ್ರಿಂದಾಗಿಯೇ, ಹುಟ್ಟೇ ಇಲ್ಲ. ಆದ್ದರಿಂದ ಈಗ ಅಜೋಪಿ ಸನ್ನವ್ಯಯ ಆತ್ಮ ಅರ್ಥ ಆಯ್ತು ಈಗ. ಆದ್ದರಿಂದ ಕರ್ತ ನಮೇ ನಾಸ್ತಿ ಇತ್ಯಪಿ ಸಿದ್ಧ್ಯತಿ, ಕರ್ತ ಮೇ ನಾಸ್ತಿ ಇತಿ ಸಿದ್ಧ್ಯತಿ, ಅದು ವಿಧಿ ಇತಿ, ಎರಡರ್ಥ ಬಂತು ಅದಕ್ಕೆ. ನಾ ಕರ್ತ ಹೌದು, ಅಕರ್ತನ ಹೌದು, ಕರ್ತು ಇಲ್ಲದವನೂ ಹೌದು ಅಂತೇಳಿ ಮೂರನೇ ಅರ್ಥ ಹೇಳಿದರು. ಅದು ಲೇಷತಃ ಹೇಳಿದ್ದನ್ನು ಎಕ್ಸ್ಪ್ಲೇನ್ ಮಾಡಿದರು. ವಾಪಸ್ ಸರಿಗೆ ಎಲ್ಲಿ ಬಂತು? ಹಾಂ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬದ್ಧತೆ. ಇನ್ನೊಂದು ಫಲಶ್ರುತಿ ಹೇಳ್ತಾನೆ. ಏನು ಫಲಶ್ರುತಿ? ನನ್ನನ್ನು ಯಾರು ತಿಳ್ಕೊತಾರಲ್ಲ ಅವನಿಗೂ ಕರ್ಮಬಂಧನ ಇರೋದಿಲ್ಲ ಅಂತ ಹೇಳಿದ. ಫಲಶ್ರುತಿ ಎರಡನೇದಿದ್ದು. ಮೊದಲನೇದು ನೆನಪಿದೆಯಾ ಏನು ಹೇಳಿದ್ದು? ಮೊದಲನೇ ಫಲಶ್ರುತಿ ಯಾವುದಕ್ಕೆ? ಫಲಶ್ರುತಿನ ಮರೆತು ಬಿಟ್ಟರೆ ಹಾಗೆ ಸ್ತೋತ್ರ ಬಿಟ್ಟರು ಫಲಶ್ರುತಿ ಬಿಡಬಾರ್ದು. ಜನ್ಮಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ನನ್ನ ಜನ್ಮ ದಿವ್ಯ ಕರ್ಮ ದಿವ್ಯ ಅಂತ ತಿಳಿತಾರಲ್ಲ ಅವನು ಮುಕ್ತನಾಗ್ತಾನೆ ಅಂಥೇಳಿ ಒಂದು ಫಲಶ್ರುತಿ. ಇನ್ನೊಂದು ಫಲಶ್ರುತಿ, ಈಗ ನನಗೆ ಕರ್ತೃ ಇಲ್ಲ, ನಾನು ಕರ್ತಾಕರ್ತ ಎರಡೂ ಆಗಿದ್ದೇನೆ ಅಂತ ತಿಳ್ಕೊತಾರಲ್ಲ ಅವನಿಗೂ ಕರ್ಮಬಂಧನ ಇಲ್ಲ. ದೇವರಿಗೆ ಕರ್ಮಬಂಧನ ಇಲ್ಲ ಅಂತ ಯಾರು ತಿಳ್ಕೊಳ್ತಾರೋ ತಿಳ್ಕೊಂಡವನಿಗೂ ಕರ್ಮಬಂಧನ ಇಲ್ಲ. ಅರ್ಥ ಆಯ್ತಾ? ಫಲಶ್ರುತಿ. ನಾವೇನು ಮಾಡಿ ದೇವರನ್ನು ಬೈತಿರ್ತೇವೆ, ಆದ್ದರಿಂದ ಇನ್ನೂ ಡೌನ್ ಆಗ್ತಾ ಹೋಗ್ತಾರೆ. ದೇವರು ಅನ್ಯಾಯ ಮಾಡಿದ, ದೇವರು ತಪ್ಪು ಮಾಡಿದ, ದೇವರಿಗೆ ಕಣ್ಣಿಲ್ಲ, ವಿಶ್ವದ ಚಕ್ಷು ಕಣ್ಣಿಲ್ಲ ಅಂತ ಹೇಳೋದು, ಇವೆಲ್ಲ ತಪ್ಪಾಗಿಬಿಡತ್ತೆ. ಅದಕ್ಕೆ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ. ಕರ್ಮಗಳು ನನಗೆ ಲೇಪವನ್ನು ಮಾಡೋದಿಲ್ಲ. ನಾವು ಕರ್ಮ ಲೇಪ ಮಾಡೋದು ಅಂದರೆ ನೋಡಿ, ಹಲಸಿನಣ್ಣು ಹೆಚ್ಚಿದ, ಅದು ಅಂಟಿಕೊಂಡು ನಮಗೀಗ ಗೊತ್ತಾಯ್ತಾ? ಬರೀ ಬಾಳೆಹಣ್ಣು ತೆಗೆದ ಅಂಟ್ಕೊಳ್ಳಿಲ್ಲ, ಇದು ಅಂಟ್ಕೊಂಡು, ಅದು ಕರ್ಮದಲ್ಲಿ ಏನಿದೆ ಅಂತ ಆಯ್ತು. ಈಗ ಕೆಲವು ಕರ್ಮಗಳು ಅಂಟ್ಕೊಳ್ಳುತ್ತೆ, ಕ್ಲಿಯರಾಗಿ ಕಾಣುತ್ತೆ ಅಂಟ್ಕೊಂಡಿತ್ತು. ಈ ಕೊಲೆಗೆಲೆ ಎಂಥ ಕರ್ಮಗಳವು? ಎಲ್ಲರೂ ಹುಡುಕ್ತಾರೆ, ಹಿಡ್ಕೊಂಡು ಎಲ್ಲೇ ಹುಡುಕೊಡಿದ್ದಾರೆ. ಕೆಲವು 20 ವರ್ಷ ಆದಮೇಲೆ ಸಿಕ್ಕೋರಿದ್ದಾರೆ, ಕೆಲವು ಯಮದೂತರಂತೂ ಸಿಗ್ತಾರೆ, ಇಲ್ಲಿ ಎಕ್ಸ್ಪೈರ್ ಆದರೂ ಕೂಡ. ಆದರೆ ಉಗಿದು ಹಾಗಲ್ಲ. ಅದಕ್ಕೋಸ್ಕರ ಕೆಲವು ಕರ್ಮಗಳು ಬಂಧಕ ಅಂತ ಹೇಳೋದು. ಎಲ್ಲ ಕರ್ಮವೂ ಬಂಧಕ. ಕೆಲವು ಬಂಧಕ ಕ್ಲಿಯರಾಗಿ ಕಾಣುತ್ತೆ. ಒಳ್ಳೆ ಆಫೀಸ್ನಲ್ಲಿದ್ದಾನೆ, ಕೆಲಸಕ್ಕೆ ಹೋಗಿ ಮನೆ ಏನೋ ಕೆಲಸ ಇದೆ, ಹೋಗಲೇಬೇಕು ಅವನೀಗ, ಎಲೆಕ್ಷನ್ ಡ್ಯೂಟಿ ಮಾಡೋಲ್ಲ ನೋಡಿ, ಬಂಧಕ ಅದೀಗ. ಯಾಕೆ ತಪ್ಪಲ್ಲ, ದುಡ್ಡು ಕೊಡ್ತಾರೆ ಅದಕ್ಕೆ. ಇದು ಸೈಕಲ್ ತಿಮ್ಮರಿ ಭಾರಿ ಅನುಕೂಲ ಅದು, ಗೊತ್ತಾಯ್ತಾ? ಆದರೆ ಅದು ಬಂಧಕ. ಒಳ್ಳೆಯ ಕೆಲಸನೂ ಬಂಧಕ, ಕೆಟ್ಟದ್ದು ಬಂಧಕ. ಆದರೆ ಕೆಟ್ಟದ್ದು ಹಾಳು ಮಾಡುತ್ತೆ, ಇದು ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ಈ ಬಂಧನದಲ್ಲಿ ಒಂದು ರೀತಿ ಸುಖ ಇದೆ, ಅದರಲ್ಲಿ ದುಃಖ ಇದೆ. ಕರ್ಮಫಲೇ ಸ್ಪೃಹ ಇತಿಮಾಂ ಯೋ ಅಭಿಜಾನಾತಿ. ನಾವು ಯಾವ ಕರ್ಮವನ್ನು ಹೇಳಿದ್ದನ್ನು ಮಾಡ್ತಾರೋ ಬಂಧಕ ಆಗೋದಿಲ್ಲ. ಅದು ಹೇಳಿದ ಕರ್ಮ ನೀವು ಹೇಳಿದ್ದಕ್ಕೆ ಮಾಡಿದ್ದೇನೆ, ಬಂಧಕ ಅಲ್ಲ. ನೀವು ಹೇಳಿದೆ ಮಾಡಿದ ಬಂಧಕ ಆಯಿತು. ಹೇಳಿದ್ದು ಮಾಡಿದರೆ ಬಂಧಕ ಆಗಲಿಲ್ಲ. ಅವನೇನು ತಪ್ಪಿಟ್ಟು ಯಾರಿಗೋ ದುಡ್ಡು ಕೊಡು ಅಂತ ಕೊಟ್ಬಿಟ್ಟು ಆಮೇಲೆ ನೋಡ್ತಾನೆ ಅವರಿಗೆಲ್ಲ ಕೊಡಬೇಕಾದ್ದು. ಅವ್ರಿಗೆ ಕೊಟ್ಟೆ ಅಂತ ಹೇಳ್ದವ್ರು ಕೊಟ್ಟೆ, ಇವನು ದೋಷ ಇಲ್ಲೇ ಇಲ್ಲ. ಬಟ್ ಇವನು ಹೇಳಿದವ್ರು ಬಿಟ್ಟು ಒಬ್ಬನೇ ಕೊಟ್ಟವನು, ಅದು ಅವನ ದೋಷ. ಅದು ಇಬ್ಬರು ಕರ್ಮನೇ ಒಂದೇ ಆಗಿದ್ದರೂ ಕೂಡ ಯಾರಿಂದ ತಪ್ಪಾಯಿತು ಅಂಬುದನ್ನು ಹುಡುಕ್ಬೇಕು ನಾವೀಗ. ದೇರ್ಫೋರ್ ಕೆಲವು ಕರ್ಮಗಳು ಬೈ ದೆಮ್ಸೆಲ್ಸ್ ಬಂಧಕ, ಅದಕ್ಕೆ ಬಿಡುಗಡೆನೇ ಇಲ್ಲ. ಕೆಲವು ಕ್ಷಮೆ ಕೇಳಿದರೆ ಹೋಗುತ್ತೆ, ಕೆಲವು ತೊಡ್ಕೊಂಡ್ರೆ ಹೋಗುತ್ತಲ್ಲ, ಕಪ್ಪು ಆ ಥರ. ಹಾಂ, ದೇವರು ಇಂದ್ರ ಮಾಡೋ ಕರ್ಮಗಳು ಇವನೇ ಮಾಡಿಸೋದು ಅಂತ ಅರ್ಥ. ಇಂದ್ರಸ್ಯ ಕರ್ಮಾಣ್ಯಪಿ ಅಸ್ಯ ಅಸ್ಮಾದೇವ. ಹೌದು ಎಲ್ಲ ಬಿಡಿಸ್ತಾರೆ.
ಇತಿಮಾಂ ಯೋ ಅಭಿಜಾನಾತಿ, ಬರೀ ಜಾನಾತಿ ಅನ್ನಲಿಲ್ಲ, ಅಭಿಜಾನಾತಿ, ಕನ್ವಿಕ್ಷನ್ ಇರಬೇಕು ಅದರಲ್ಲಿ. ಏನು ಹೇಳಿದ್ದಾರೆ ತಿಳ್ಕೊಬೇಕು ಅಂತಲ್ಲ. ಕರ್ಮಭಿರ್ನ ಸಬದ್ಧತೆ, ಅವನಿಗೆ ಕರ್ಮದ ಬಂಧನ ಇರೋದಿಲ್ಲ. ಇದು ದೇವರ ಮಹಿಮೆ. ಈ ವಿಷ್ಣು ಸಹಸ್ರನಾಮ ಹೇಳಿದ್ದಕ್ಕೇನಾಯ್ತು ಈಗ ಗೊತ್ತಾಯಿತು. ಆಗ ಫಲಶ್ರುತಿ ಬಂದಾಗ ಕರ್ಮದಿಂದ ಬಿಡುಗಡೆ ಹೊಂತಾನೆ. ಅಲ್ಲಿ ಒಂದು ಮಾತಿನಲ್ಲಿ ಹೇಳಿಬಿಟ್ಟಿದ್ದಾರೆ. ಎಕ್ಸ್ಪ್ಲೇಷನ್ ಬೇಕಾದ್ರೆ ಇಲ್ಲಿ ನೋಡ್ಕೋಬೇಕು ಹೇಗೆ ಅಂತೇಳಿ. ಎಲ್ಲರೂ ಒಂದಕ್ಕೊಂದು ಜ್ಞಾಪಕ ಬಂದಷ್ಟು ಜಾಸ್ತಿ, ಅದು ಒಂದೊಂದೇನೋ ಜ್ಞಾಪಕ ಬಂದು ಬೇರೆ ಬೇರೆ ಲಿಂಕ್ ಆಗಿಬಿಡುತ್ತೆ ಕೊನೆಗೆ. ಅಲ್ಲಿ ಅರ್ಪಣೆ ಮಾಡಬೇಕಲ್ಲ, ಸಬ್ಮಿಷನ್ ಇದೆಯಲ್ಲ, ಅಲ್ಲಿಲ್ಲ. ಮತ್ತು A1 ಜಂಟ್ಲಮನ್ ಒಂದು ಪೈಸೆ ಕರಪ್ಷನ್ ಇಲ್ಲ. ಯಾತಕ್ಕೆ ಮಾಡಿದೆ? ಕೃಷ್ಣಾರ್ಪಣೆ ಇಲ್ಲೇ ಇಲ್ಲ. ಬರೆದಿದ್ದು ಸಬ್ಮಿಟ್ಟೇ ಮಾಡಲಿಲ್ಲ ಅಂದರೆ ಬೆಲೆ ಬರಲಿಲ್ಲ. ಹಾಗೆ ಅದನ್ನು ಬಿಟ್ಬಿಡ್ತಾರೆ ಜನ. ಯಾಕೆ ಫಲ ಕೊಡೋ ಶಕ್ತಿ ಅವಕ್ಕಿಲ್ಲ. ಫಲ ಮಾತ್ರ ಉಪಪತ್ತೆ, ಅದನ್ನು ಅಪ್ರಿಷಿಯೇಟ್ ಮಾಡಿ ಫಲ ಕೊಡೋ ಶಕ್ತಿ ಇರೋದು ಯಾರಿಗೆ? ಅದನ್ನು ಸಬ್ಮಿಟ್ ಮಾಡಬೇಕಾ ಬೇಡ? ಹೋಯ್ತಾರೆ. ಯಾವಾಗಲೂ 10 ಸರ್ತಿ ಬರೀ ಅಂತ, 10 ಸರ್ತಿ ಬರೆದ್ರೆ ಸಾಲದು, ಹೋಗಿ ತೋರಿಸ್ಬೇಕು ಬರದೆ ಅಂಥೇಳಿ. ಬರದೆ ಅಂತ ಕೂತ್ಕೊಂಡ್ರೆ ಅವ್ನು ಸರಿ ಅಂತ. ಯಾಕೆ ಬರಿಬೇಕಾದ್ರೆ ತಪ್ಪು ಬರೆದಿರ್ತಾನೆ ಕೆಲವು ಸಲ. ಅದು 10 ಸರ್ತಿ ತಪ್ಪು ಬರೆದಿರ್ತಾರೆ, ಇದು ಗಟ್ಟಿ ಆಗಿಬಿಡುತ್ತೆ. ಅವ್ರು ಹೇಳಿ ನೋಡಿ ಇಲ್ಲಿ ತಪ್ಪು ಮಾಡಿದ್ದೆ. ಅದು ಬೇಕದು. ಒಪ್ಸೋ ಉದ್ದೇಶ ಏನಂದರೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಪ್ಪಿಸ್ಬೇಕು, ಅದು ಬೇರೆ. ಒಪ್ಸೋದು ಕರೆಕ್ಟ್ ಅಂತ ತಿಳ್ಕೊಳ್ಳೋಕ್ಕೂ ಒಪ್ಪಿಸ್ಬೇಕು, ತಪ್ಪನ್ನು ತಿದ್ಕೊಳ್ಳೋಕ್ಕೂ ಒಪ್ಪಿಸ್ಬೇಕಾದ್ರೆ. ನಾವು ದೇವ್ರಿಗೆ ಒಪ್ಪಿಸ್ತಾ ಹೋದ್ರೆ ದೇವ್ರು ಏನು ಮಾಡ್ತಾನೆ? ಬರ್ತಾ 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 ತಪ್ಪಾಗದಂತೆ ಅನುಗ್ರಹ ಮಾಡ್ತಾ ಹೋಗ್ತಾನೆ. ದೇವರು ಗುರುತಮೋ ಧಾಮ. ದೇವರು ಗುರುವಾದ್ದರಿಂದ ಆ ಶಿಕ್ಷೆ ಕೊಡ್ತಾರೆ ಎಂಬುದು, ಮೇಷ್ಟು ಶಿಕ್ಷೆ ಕೊಡ್ತಾರೆ ಅಂದರೆ ಹಾಗೆ ಅವ್ರು ಎಜುಕೇಟ್ ಮಾಡೋಕ್ಕೆ ಶಿಕ್ಷೆ ಕೊಡೋದ್ರಿಂದ ದೇವರು ನಮಗೆ ಯಾತಕ್ಕೆ ಕೊಡ್ತಾನೆ? ಅನುಗ್ರಹ ಮಾಡೋಕ್ಕೆ ಕೊಡ್ತಾರೆ. ಅದು ಅನುಗ್ರಹನೇ. ಹೇಳಿ ಏನು ಮಾಡಬೇಕಾದ್ರೆ ಈಗ? ಹೌದು, ಬೇರೆ ಬೇರೆ ಕರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಇಂದ್ರಕರ್ಮ, ಮಹಾಕರ್ಮ ಅಂತ ಹೇಳಬೇಕಾದ್ರೆ ಇಂದ್ರದೇವರು ಮಾಡೋ ಕರ್ಮಗಳಿದೆಯಲ್ಲ, ಅದು ನಾನೇ ಮಾಡಿಸೋದು. ಮಹಾಕರ್ಮ, ಮಹತ್ತತ್ವ ಬ್ರಹ್ಮವಾಯುಗಳು ಮಾಡ್ತಾರಲ್ಲ, ಅದನ್ನು ನಾನೇ ಮಾಡಿಸೋದು. ಆಫೀಸಲ್ಲಿ ಎಲ್ಲ ಮಾಡೋ ಕೆಲಸಕ್ಕೂ ಹೆಡ್ ಯಾರು ಇದ್ದೇನೆ, ಹೌದಾನೆ? ನಾನು ಹೇಳಿದ್ದಕ್ಕೆ ಮಾಡಬೇಕು ಅವರು. ಆಗ ಇಂದ್ರದೇವರು ಯಾತಕ್ಕೆ ರೆಫರ್ ಮಾಡಿದ್ರು ಅಂತ ಕೇಳಿದರೆ, ಇಂದ್ರದೇವರು ಏನೇನು ಮಾಡ್ತಾರೆ ಅದು ಗೊತ್ತಿದೆ. ಈಗ ಅಂಥವ್ರಿಗೆ ಮಾಡಿಸ್ತಾರೆ, ದೊಡ್ಡವರಾಗಿಬಿಡ್ತಾರೆ. ಬರೀ ಥಿಯರಿಟಿಕಲಿ ಹೇಳೋದು ಬೇರೆ, ಎಕ್ಸ್ಪ್ಲೇನ್ ಮಾಡೋದು ಬೇರೆ. ಕೆಲವು ಪದಗಳು ಅವೇ ವಿವರಣೆಗಳವೆಲ್ಲ. ಕರ್ಮಣೋ ಹ್ಯಪಿ ಬೋದ್ಧವ್ಯಂಚ ಏವಂ ಜ್ಞಾತ್ವಾ ಕೃತಂ ಕರ್ಮ ಅತಏವ ನಮಾಂ ಕರ್ಮಾಣಿ ಲಿಂಪಂತಿ ಇತಶ್ಚ ನಮ ಲಿಂಪಂತಿ ಇತ್ಯತಃ ನಮೇ ಫಲೇ ಇತಿ ಸ್ಪೃಹ ಇಚ್ಛಾ ಮಾತ್ರ. ಕರ್ಮ ಬಂಧಕವಾಗದ ಇನ್ನೊಂದು ಕಾರಣ ಇದೆ. ಏನು ಕಾರಣ ಇದೆ ಅಂದರೆ, ಕರ್ಮಫಲದಲ್ಲಿ ಇನ್ವಾಲ್ವ್ ಆದಾಗ ಏನಾಯ್ತು? ಅದು ಶುರುವಾಯಿತು. ಕರ್ಮಫಲ ಇನ್ವಾಲ್ವ್ ಆದಾಗ ಅದು ಬಂಧಕ ಆಗ್ತದೆ. ನನಗೆ ಇನ್ವಾಲ್ವ್ಮೆಂಟೂ ಇಲ್ಲ, ಕರ್ತೃತ್ವ ನನಗಿದಿಲ್ಲ. ಈಗ ಸ್ವಾತಂತ್ರ್ಯ ಇದೆ, ನಾನು ಮಾಡ್ತೇನೆ, ತಪ್ಪಾಗಲಿ. ನಾವು ಅನ್ಕೋಬಾರ್ದು. ನಾವು ಅಂದ್ಕೊಂಡ್ರೆ ಪಾಪ ಬರುತ್ತೆ. ದೇವರು ನಾನು ಕರ್ತ ಅಂತ ಹೇಳಿದ, ನಾನು ಅಕರ್ತ ಅಂತ ಹೇಳಿದ, ದೋಷ ಇಲ್ಲ. ನಾವೊಂದು ಹೇಳಾಗಿಲ್ಲ. ಯಾತಕ್ಕೆ? ನಮಗೆ ಡಿಪೆಂಡೆನ್ಸೇ ಇದೆ. ಫಸ್ಟ್ ಆಫ್ ಆಲ್ ಅದು ನಮಗೆ ಹೇಳೋ ಶಕ್ತಿ ಇಲ್ಲ. ಅತಏವ ನಮಾಂ ಕರ್ಮಾಣಿ ಲಿಂಪಂತಿ ಇತಶ್ಚ ನಮೇ ಕರ್ಮಫಲೇ ಸ್ಪೃಹ ಇಚ್ಛಾ ಮಾತ್ರಂತೂ ಅಸ್ತಿ ನತು. ಅದು ದೇವರಿಗೇನಿದೆ? ಈಗ ನಮ್ಮಲ್ಲಿ ಮಾಡೋ ಇಚ್ಛೆ ಇದೆ. ಯಾವ ಮಾಡಕ್ಕೆ ಕೊಟ್ಟು ಫಲಕ್ಕೋಸ್ಕರ ಮಾಡೋ ಇಚ್ಛೆ ನಮಗಿದೆ. ದೇವರು ಮಾಡ್ತಾನೆ, ಏನು ಮಾಡೋದಿಲ್ಲ, ಫಲದ ಇಚ್ಛೆ ಇಲ್ಲ. ಆದ್ದರಿಂದ ಇಚ್ಛೆ ಇದೆ. ದೇವರು ಇಚ್ಛೆನೇ ಪಡೆದ ಹೋಗಿರೋ ಸೃಷ್ಟಿನೇ ಮಾಡೋಕ್ಕೆ ಬರೋದಿಲ್ಲ. ಇಚ್ಛಾ ಎಲ್ಲದಕ್ಕೂ ಮೂಲ. ಅದಕ್ಕೆ ಏನಂತ ದೇವ್ರು ಏನು ಮಾಡ್ತಾನೆ? ಫಸ್ಟು ತದ ಇಚ್ಛತ್, ಗೊತ್ತಾಯ್ತಾ? ಇಚ್ಛಾ ಬಹುವ ಪರನಾಮ ನಿಮೇಶ ಕಾಂತೆ. ಇಚ್ಛೆ ದೋಷ ಅಲ್ಲ. ಯಾವ ಇಚ್ಛೆ ದೋಷ ಅಲ್ಲ? ಫಲೇಚ್ಛೆ ಅಲ್ಲ. ಕರ್ಮ ಮಾಡೋ ಇಚ್ಛೆ ಕೆಟ್ಟದಲ್ಲ, ಆದರೆ ಫಲ ಕೇಳೋದು ಕೆಟ್ಟದು. ಆದ್ದರಿಂದ ಕರ್ಮ ನಾವು ಮಾಡೋದು ಅತಿ ಸ್ವಲ್ಪ, ಫಲ ಕೇಳ್ತೇವೆ. ದೇವ್ರು ಎಲ್ಲ ಮಾಡಿ ಫಲ ಕೇಳೋದಿಲ್ಲ. ಅರ್ಥ ಆಯ್ತಾ? ದೇವ್ರು ಹೇಳ್ತಾರೆ, ನಾನು ನೋಡಿ ತಿಳ್ಕೊ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡಿ ಏನೂ ಮಾಡಿದ ಫಲ ಅಕಸ್ಮಾತ್ ನಮಗೆ ದೇವರು ನಮ್ಮಿಂದ ಫಲ ಕೇಳಿದ್ರೆ ಏನು ಮಾಡ್ಬೋದು? ಈಗ ಇಷ್ಟೆಲ್ಲ ಮಾಡಿದ್ದೇನೆ ಫಲ ಕೊಡಿ ಅಂತ ಕೇಳಿದರೆ, ರಿಪೇರಿ ಮಾಡಿದ ಡಾಕ್ಟ್ರೇ ಫಲ ಕೇಳ್ತಾನೆ. ದೇವರ ಆ ರೀತಿ ಫಲ ಕೇಳಿದರೆ ಕೊಡೋಕ್ಕಾಗ್ತೈತೆ ಯಾರಿಗಾದರೂ ಕೂಡ? ಅದಕ್ಕೆ ಅವ್ರು ಹೇಳ್ತಾರೆ, ಸೂರ್ಯ ಬೆಳಕು ಕೊಡ್ತಾನಲ್ಲ ನಮಗೆ. ನೀವೇನಾದರೂ ಅದನ್ನು ಕರೆಂಟ್ ಚಾರ್ಜ್ ಪ್ರಕಾರ ಸೂರ್ಯನಿಗೆ ಚಾರ್ಜ್ ಮಾಡಿಬಿಟ್ರೆ ಗೋವಿಂದ, ಯಾರಿಗೂ ಲೈಟ್ ಬಿಲ್ ಕೊಡೋಕ್ಕೆ ಸಂಪಾದನೆ ಎಲ್ಲ ಹೋಗಿಬಿಡುತ್ತೆ. ಈ ರೀತಿ ಸೂರ್ಯನ ಬೆಳಗ್ಗೆ ಅಷ್ಟು ಕ್ರಿಯೇಟ್ ಮಾಡೋಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅಷ್ಟು ಕೊಡ್ತಾನಲ್ಲ, ಫ್ರೀ ಅದು. ಇವರು ಯಾವುದೋ ಫ್ರೀ ಕೊಡ್ತೀವಿ ಅಂತಾರೆ, ನಿಜವಾಗ್ಲೂ ಫ್ರೀ ದೇವ್ರು ಎಲ್ಲ ಕೊಡೋದು ಫ್ರೀ, ಎಲ್ಲ ಭಾಗ್ಯನೂ ಫ್ರೀ ದೇವ್ರು ಕೊಡೋದು. ಆದರೆ ಇವರು ದೇವ್ರಿಗೆ ನುಡಿಯಾಗಿ ಸರ್ಕಾರಕ್ಕೆ ಓಟ್ ಹಾಕ್ತಾರೆ, ದೇವ್ರಿಗೆ ಓಟೇ ಹಾಕೋದಿಲ್ಲ. ಅದು ತಪ್ಪದು. ಕರ್ಮಫಲದಲ್ಲಿ ಸ್ಪೃಹೆ ಇರಬಾರ್ದು. ಇನ್ನೊಂದಿದೆ, ಕರ್ಮಫಲದ ಸ್ಪೃಹೆನೇ ಕೆಲಸಕ್ಕೆ ಕಾರಣ ಆಗಬಾರ್ದು. ಹಿಂದೆ ಬಂದಿದೆ ಅದು. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂ. ಕರ್ಮಫಲನೇ ಕರ್ಮಾಚರಣೆ ಮಾಡೋದಿಲ್ಲ ಅಂದ, ದುಡ್ಡು ಕೊಡ್ತೀನಿ ಮಾಡ್ತೀನಿ ಅಂದ. ಏನಾಯ್ತು ಈಗ ಅವನಿಗೀಗ? ಫಲದಲ್ಲಿ ಬಂತು ಅದು ಕೆಟ್ಟೋಯ್ತು. ಈಗ ಮಾಡಬಾರ್ದನ್ನು ಮಾಡ್ತಾನೆ. ಕೃಷ್ಣ ಹೇಳೋದೇನು? ಮಾಡಬೇಕಾದ್ದನ್ನು ಕೂಡ ಫಲಕ್ಕೋಸ್ಕರ ಮಾಡಬೇಡ ಅಂತ ಹೇಳ್ತಿರೋದು. ಮಾಡಬಾರ್ದನ್ನು ಫಲಕ್ಕೋಸ್ಕರ ಮಾಡಿದ್ರೆ ಏನಾಯ್ತು? ಈಗ
ಮಹಾಪಾಪ ಐತಿ, ಅದು ಕರಪ್ಷನ್ ಅಂತ ಕರೆಯೋದಾಗ ನ ಚ ನಮೇ ಕರ್ಮಫಲೇ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮಭಿರ್ನ ಸಬದ್ಧತೆ. ಈ ರೀತಿ ತಿಳ್ಕೊಂಡವನಿಗೆ ಕರ್ಮಭಿ ಅಂತ ಯಾತಕ್ಕೆ ಹೇಳಿದ್ರೆ ಹೇಳಿ, ಬಹುವಚನ ಯಾತಕ್ಕೆ ಹೇಳ್ತಾರೆ? ಎಷ್ಟೇ ಮಾಡಿದರು ಅಂತ ಅರ್ಥ, ಬಹುವಚನ. ಎಷ್ಟು ಕರ್ಮ ಮಾಡಿದರೂ ಕೂಡ ಇವರು ರುದ್ರದೇವರಿದ್ದಾರೆ, ಒಬ್ಬನ ಕೊನೆ ಕೇಸ್ಗೆ ಎಷ್ಟು ಡೇಂಜರ್ ಇದೆ. ಅವ್ರ ಕೊನೆಗೆ ಏನು ಮಾಡ್ತಾರೆ? ಆಶ್ರಿತ್ಯ ನೃತ್ಯ ಪ್ರಕಟೋರು ಶಕ್ತಿ ಶಕ್ರೋಗ್ರ ದೀದಿತಿ ಹಿಮಾಕರ ಸೂರ್ಯ ಸೂರು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ. ಗೊತ್ತಾಯ್ತಾ? ಇಂದ್ರಾದಿ ದೇವತೆಗಳನ್ನ ಕೊಂದು ಹಾಕಿಬಿಡ್ತಾರೆ. ದೇವತೆಗಳನ್ನು ದುಷ್ಟರನ್ನಲ್ಲ. ಅವ್ರಿಗೆ ಪಾಪ ಬರುತ್ತಾ ಅಂತ ಕೇಳಿದ್ರೆ ಏನಿಲ್ಲ. ಈಗ ಕರ್ತವ್ಯ ಅವ್ರು ಕೆಲಸ ಮಾಡ್ತಿರೋದು. ಇವತ್ತು ಹ್ಯಾಂಗ್ ಹ್ಯಾಂಗ್ ಮ್ಯಾನ್ ಇರ್ತಾನಲ್ಲ, ಅವ್ನಿಗೆ ಪನಿಷ್ಮೆಂಟ್ ಇಲ್ಲ, ಅವ್ನು ಇನ್ಕ್ರಿಮೆಂಟ್ ಜಾಸ್ತಿ ಕೊಡ್ತಾರೆ, ಸ್ಪೆಷಲ್ ಡ್ಯೂಟಿ ಓಡಿ ಕೊಡ್ತಾರೆ, ಮತ್ತು ಸ್ಪೆಷಲ್ ಇನ್ಸೆಂಟಿವ್ ಇರುತ್ತೆ ಅವರಿಗೆ. ಅವ್ರ ಕರ್ತವ್ಯ ಆದ್ದರಿಂದ. ಉಳಿದವ್ರು ಮಾಡಿದರೆ ದೊಡ್ಡ ಅಪರಾಧ. ಸೊ ಎನ್ಕೌಂಟರ್ ಮಾಡಿದವರಿಗೆ ದೋಷ ಇಲ್ಲ, ಮರ್ಡರ್ ಮಾಡಿದವನಿಗೆ ದೋಷ ಇದೆ. ಎನ್ಕೌಂಟರ್ಗೆ ಏನಿದೆ? ಪರ್ಮಿಷನ್ ಇದೆ. ಇದು ಪರ್ಮಿಷನ್ ಇಲ್ಲ. ಆದ್ದರಿಂದ ಅವ್ರ ಕರ್ಮ. ಸೊ ನಿಷಿದ್ಧ ಕರ್ಮ ಮಾಡಿದರೂ ಕೂಡ ಅವನಿಗೇನಿಲ್ಲ, ಬಂಧನ ಇಲ್ಲ. ಅದು ಕರ್ತವ್ಯ ಬುದ್ಧಿಯಿಂದ ಮಾಡಿದಾಗ. ಕರ್ಮಭಿರ್ನ ಸಬದ್ಧತೆ ಅತಏವ ನಮ. ಇದೊಂದು ಮಾತಿದೆ, ಸೀತಾದೇವಿ ಹೇಳ್ತಾರೆ ರಾಮಾಯಣದಲ್ಲಿ. ಅಲ್ಲಿ ಹನುಮಂತ ಕರ್ಕೊಂಡ್ಲಕ್ಕೆ ಹೋಗಿದಾಗ, ಅಲ್ಲಿ ಹೋದ್ಬಿಟ್ಟಾಗ ಕರ್ಕೊಂಡ್ಬರ್ಬೇಕಲ್ಲಿದ್ದ. ಆ್ಯಕ್ಚುಲಿ ಸೀತಾಕೃತಿ ಅದು. ಅವ್ರು ಹೇಳ್ತಾರೆ, ಅಮ್ಮ ಸೀತೆ ಇಷ್ಟು ಜನ ಗೋಳಾಡಿಸಿದ್ದಾರೆ ಇವರು, ಹೆದರಿಸೋದು ಬೆದರಿಸೋದು ಏನೇನೋ ಮಾಡಿಬಿಟ್ಟಿದ್ದಾರೆ. ಒಂದು ಕೈ ನೋಡಲೇ ಇವ್ರ ಮೇಲೆ ಈ ಹೊಡೆದಾಕ್ಬಿಡ್ಲ ಅಂತ ಕೇಳಿದರೆ ಛೇ ಹೌದಲ್ಲ, ಅವ್ರು ಪಾಪ ತಮ್ಮ ಕೆಲಸ ಮಾಡಿದ್ದಾರೆ ಅಷ್ಟೇ ಹೊರತು ಅವರಿಚ್ಛೆಯಿಂದ ಮಾಡಿದ್ದಲ್ಲ. ಅದು ಯಾರ್ದದು? ರಾವಣ ಹಿಡಿದಾಗ ಮಾಡಿದ್ದು. ಆದ್ದರಿಂದ ಅದು ಅಪ್ಲಿಕಬಲ್ ಅಲ್ಲ. ಎಷ್ಟು ಇದು ನೋಡಿದರೆ ನೀವು ಎಷ್ಟು ರಾಮಾಯಣದ ಮೆಸೇಜ್ ಆಗಿದೆ ನೋಡಿ. ಒಂದು ಹಾಕೊಂಡು ಅಡಲ್ಟ್ ಹಾಕಿದ್ರೆ ಮುಗಿದು ಹೋಗ್ತೀವಿ. ಈಗ ಯಾವುದೋ ಬ್ಯಾಡ್ ನ್ಯೂಸ್ ಬಂತು, ಪೋಸ್ಟ್ ಪೇಡ್ ಹೊಡೆದ್ಬಿಟ್ರೆ ಪಾಪ ಪೋಸ್ಟ್ ಪೇಡ್ ಹೊಡೆದಿದ್ದು ಕೂಡ ಅಲ್ಲೇ ಲೆಕ್ಕ ಅಲ್ಲ. ಅದು ತಪ್ಪದು. ಯಾಕೆ? ಅವನು ಕರ್ತವ್ಯ ಮಾಡಿದ್ದಾನೆ ಅಷ್ಟೇ. ಅವರು ಒಳ್ಳೆ ಸುದ್ದಿ ಬಂದರೂ ಅಷ್ಟೇ, ಕೆಟ್ಟ ಸುದ್ದಿ ಬಂದು ಡೆಲಿವರ್ ಮಾಡೋದಷ್ಟೇ ಕೆಲಸ. ಅವ್ರು ಹೇಳಿ ಕೆಲಸ ಮಾಡಿದ್ದಾರೆ ಪಾಪ. ಇದೆಲ್ಲ ಓದಿದಾಗ ಶಾಸ್ತ್ರದ ಹೇಗೆ ಅಪ್ಲೈ ಮಾಡೋದು ಗೊತ್ತಾಗುತ್ತೆ. ಸೊ ಯಾವುದೋ ಸಿಟ್ಟು ಎಲ್ಲೇ ಇಟ್ಕೊಂಡ್ಬಿಟ್ಟು ಪಾಪ ಯಾರೋ ಅವರು ಜಗಳಾಡಿರ್ತಾರೆ, ಅವ್ರ ಮಗನ ಫೇಲ್ ಮಾಡಿಬಿಡೋದು. ಎಷ್ಟು ತಪ್ಪದು ಒಂದು. ಅದಕ್ಕೆ ಸಂಬಂಧನೇ ಇಲ್ಲ. ಇವೆಲ್ಲ ಯಾವಾಗ ಫಲದಿಂದ ಬರೋದು. ಇವೆಲ್ಲ ಕೂಡ ಫಲದ ಕಾನ್ಸೆಪ್ಟ್ ಬಂದೇ ಎಲ್ಲ ಗಂಟು ಶುರುವಾಗುತ್ತೆ. ನತು ತತ್ರ ಅಭಿನಿವೇಶ. ನೋಡಿ, ಇಚ್ಛೆ ಇದೆ ದೇವರಲ್ಲಿ, ಅಭಿನಿವೇಶ ಇಲ್ಲ. ಅಭಿನಿವೇಶ ಅಂದರೆ ಏನು? ಅಟ್ಯಾಚ್ಮೆಂಟ್ ಇಲ್ಲ. ನಾನು ಇಷ್ಟಕ್ಕೆ ತಕ್ಕಂತೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಕೆಟ್ಟವ್ರು ಒಳ್ಳೇದು ಮಾಡೋದು, ಒಳ್ಳೆ ಕೆಟ್ಟ ಎಲ್ಲ ಮಾಡೋದಿಲ್ಲ. ಅದು ಅಭಿನಿವೇಶ ಅಂತ ಕರೀತಾರೆ. ಅಭಿನಿವೇಶ ಅಂದರೆ ಹಠ. ಏನು ಹಠ? ಅದು ಹೇಗೇ ಇರಲಿ, ನಾನು ಅಂದ್ಕೊಂಡಾಗ ಆಗಬೇಕು. ಅದಿಲ್ಲ ದೇವರಲ್ಲಿ. ಎರಡಿಲ್ಲ, ಫಲಾಪೇಕ್ಷೆ ಇಲ್ಲ, ಇದಿಲ್ಲ. ಅಭಿನಿವೇಶ ಅಂದರೆ ಅದು. ನಮ್ಮಲ್ಲಿ ಎರಡು ಬೇರೆ ಇದೆ. ಬಿಡ್ತಾನೆ, ಬಿಟ್ಟದನ್ನು ಸಪೋರ್ಟ್ ಮಾಡ್ಕೊ ಮತ್ತೆ ಇನ್ನೂ ತಪ್ಪದು. ಸಂಧ್ಯಾನೆ ಮಾಡಲಿ ಅಪ್ಪರ ಕೇಳಿದ, ಹೌದು ತಪ್ಪ, ಅದು ಬೇರೆ ಮಾತದು. ಶಿಕ್ಷೆ ಬೇರೆ ಇರುತ್ತೆ. ಯಾಕೆ ಮಾಡಬೇಕು ಅಂತ ಶುರು ಮಾಡ್ತಾರೆ. ಅಭಿನಿವೇಶ ಇದೆ ಅವರಿಗೆ, ಬಿಡಲೇಬೇಕು ಅಂತ ಹಠ ಇದೆ. ಅದು ಭಾರಿ ತಪ್ಪು. ಇವಾಗ ಸುಳ್ಳು ಹೇಳ್ತಾನೆ, ಸುಳ್ಳು ಹೇಳಲೇಬೇಕು ಅಂತಲೇ ಹೇಳ್ತಾನೆ, ಬೈ ಚಾನ್ಸ್ ಹೇಳಿದ್ದಲ್ಲ. ಶಿಕ್ಷೆಯಲ್ಲಿ ತುಂಬ ವ್ಯತ್ಯಾಸ ಇದೆ. ಅಭಿನಿವೇಶ ಯಾತಕ್ಕೆ ಕ್ಲಾರಿಟಿ ಕೊಟ್ಟು, ದೇವರಿಗೆ ಇಚ್ಛೆ ಇದೆ ಅಂದಮೇಲೆ ಮತ್ತು ಮಾಡಿದ್ದಕ್ಕೆ ಅನುಭವಿಸ್ಬೇಕಲ್ಲದ ಕೇಳಿದರೆ ಅಭಿನಿವೇಶ ಇಲ್ಲ, ಆದ್ದರಿಂದ ಬರೋದಿಲ್ಲ. ಅಭಿನಿವೇಶ ಇಲ್ಲ. ನತು ತತ್ರ ಅಭಿನಿವೇಶ ತಚ್ಚೋಕ್ತಂ ಆಕಾಂಕ್ಷನ್ನಪಿ ದೇವೋಸೌ ನೆಚ್ಛತೆ ಲೋಕವತ್ಪರಃ ಮಾನ ನಹ್ಯಾಗ್ರಹಸ್ತಸ್ಯ ವಿಷ್ಣೋ ಜ್ಞಾನಂ ಕಾಮೋ ಹಿ ತಸ್ಯತೋ ಇತಿ. ಇನ್ನೂ ಇದೆ ತುಂಬ, ಅದು ನಾಳೆ ಕಂಟಿನ್ಯೂ ಮಾಡೋಣ. ಇವೆಲ್ಲ ಹೊಡ್ತಾ ಹೋದರೆ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ. ಯಾವ ಪ್ರೀತಿ ವಿಶ್ವಾಸದ ಅರ್ಥ ಆಗುತ್ತೆ. ಶಿಕ್ಷೆ ಅಂದರೆ ಏನು, ಕರ್ತವ್ಯದ ಫಲ ಏನು, ಫಲಾದ ಮಟ್ಟಲ್ಲಿ ಏನೇನಾಗುತ್ತೆ ಅದೆಲ್ಲ ತಿಳ್ಕೊಂಡು ನ್ಯಾಚುರಲ್ ಏನು ಮಾಡ್ತಾರಾಗ ತಿದ್ಕೋತಾರೆ. ಕರಪ್ಷನ್ ಮಾಡಿದ್ರೆ ಹಿಡ್ಕೊಂಡು ಹೋಗ್ತಾರೆ ಅಂತ ಅಷ್ಟು ಗೊತ್ತಿದ್ದವನಿಗೆ ಏನಾಗುತ್ತಾಗ ಆದಷ್ಟು ಮಾಡಬಾರ್ದು, ಎಚ್ಚರ ಬರ್ತದೆ. ಒಳ್ಳೆಯದ್ರಲ್ಲಿ ಅಭಿನಿವೇಶ ಇರಬೇಕು. ಒಳ್ಳೆಯದ್ರಲ್ಲಿ ಸಂಧ್ಯಾವಂದನೆ ಮಾಡಿದೆ ಅಷ್ಟೇ ಅಲ್ಲ, ಮಾಡಬೇಕು ಅಂತಲೇ ಮಾಡಿದೆ ಅಂತ ಹೇಳ್ತಾರೆ. ದೇವರು ಮೆಚ್ಚುತ್ತಾರೆ. ಹೌದು, ಯಾವಾಗಲೂ ಕೂಡ ಅವರಿಗೆ ಅದರಲ್ಲಿ ಅಭಿನಿವೇಶ. ದುರ್ಯೋಧನಿಗೆ ಏನಿತ್ತು? ಅಜಾಮೇಳ ಮಾಡ್ದ ಗೊತ್ತಿಲ್ಲದೆ ಮಾಡಿಬಿಟ್ಟ. ಆಮೇಲೆ ಪಶ್ಚಾತ್ತಾಪ ಸರಿ ಹೋಗ್ಬಿಟ್ಟು ಅಭಿನಿವೇಶ ಇಲ್ಲ ಆತನಿಗೆ. ಆ ಸಂಪರ್ಕ ಹಾಗೆ ಬಂತು, ಏನೋ ಮಾಡಿಬಿಟ್ಟ, ಆಮೇಲೆ ಬಿಟ್ಬಿಟ್ಟ ಪೂರ್ತಿಯಾಗಿ. ದುರ್ಯೋಧನ ಸಾಯ್ಬೇಕಾದ್ರೆ ಏನು ಮಾಡ್ತಾರೆ? ಅಭಿನಿವೇಶ ಇದೆ ಅವನಿಗೆ. ಕೃಷ್ಣ ನೀನೇ ಪರಮ ಪಾಪಿ, ಪಾಂಡವರು ಒಳ್ಳೆಯವರು, ಅವ್ರು ಕೇಳಿಸಿದ್ದೆ ನೀನು ಅಂತ. ಅವನು ಎಷ್ಟು ಅಭಿನಿವೇಶ ಇದೆ ಅಂತ ಕೇಳಿದರೆ ಆ ಕಾಲಕ್ಕೂ ಅವನು ಏನು ಮಾಡೋದಿಲ್ಲ, ಯಾವುದ್ರ ಬಗ್ಗೆ ಸ್ವಲ್ಪ ರಿಪೆಂಟ್ ಮಾಡೋದಿಲ್ಲ. ನಾವು ಮಾಡಿದ್ದೆಲ್ಲ ಸರಿ, ಇದು ಅಭಿನಿವೇಶ ಇಟ್ಕೊಂಡು ಮಾಡ್ತಾನೆ. ಅರ್ಥ ಆಯ್ತಾ ಈಗ? ಅದು ಎಷ್ಟೋ ಸರ್ತಿ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ತಾರೆ, ನಮಗೆ ಡೌಟ್ ಬರುತ್ತೆ. ಸರಿಯಾಗಿ ಹೇಳಿದ್ನೋ ಬೈ ಚಾನ್ಸ್ ಫ್ಲುಕ್ ಬಂತು ಅಂದಿಗೆ, ಅದಕ್ಕೇನು ಮಾಡ್ತಾರೆ, ಮತ್ತೆ ನಿಧಿ ಕೇಳ್ತಾರೆ, ಎಷ್ಟು ಅದೇ ಉತ್ತರನೇ ಅಂತ ಹೇಳ್ತಾರೆ. ಅವಾಗ ಅಭಿನಿವೇಶ ಇದೆ ಅವನಿಗೆ. ಕೆಲವು ಅಭಿನಿವೇಶ ಇಲ್ಲ, ಹೇಳಿಬಿಟ್ರೆ ಬೇರೆ ಹೇಳ್ಬಿಟ್ಟು ಚೆಕ್ ಹಾಕೊಂಡ್ಬಿಡ್ತಾರೆ. ಅದು ಸರಿಯಾಗಿ ಹೇಳಿದ್ರೆ ತಪ್ಪು ಹೇಳಿಬಿಡ್ತಾರೆ. ಅಭಿನಿವೇಶ ಇರೋದಿಲ್ಲ. ಸೊ ಒಳ್ಳೆಯದ್ರ ಬಗ್ಗೆ ಅಭಿನಿವೇಶ ಇಲ್ಲದೆ ಮಾಡಿದರೆ ಪೂರ್ಣ ಫಲ ಬರೋದಿಲ್ಲ. ಕೆಟ್ಟದ್ರ ಬಗ್ಗೆ ಅಭಿನಿವೇಶ ಮಾಡಿದಾಗ ಪೂರ್ಣ ಪಾಪ ಬರೋದು.
ಅಭಿನಿವೇಶ ಇಲ್ಲದೆ ಕೆಟ್ಟದ್ದು ಮಾಡಿದಾಗ ಏನಾಯ್ತು ಅಲ್ಲಿಗೆ ಪಾಪದ ಇದು ಕಡಿಮೆ.